ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗನ್ನು ನಾನಿಲ್ಲಿ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ಮುಂಚೆ ಹೊರಗೆ ಒಳ್ಳೆ ಅಂದರೆ ಆಚೆ ಬಿಸಿಲು ಸಹ ಬರಲಿಲ್ಲ, ಈಚೆ ಅಂದರೆ ಸನ್ರೈಸ್ ಕೂಡ ಆಗಲಿಲ್ಲ, ಕತ್ತಲೆ ಸಹ ಇಲ್ಲ, ಆ ರೀತಿಯಲ್ಲಿದೆ. ನಾನು ಸ್ವಲ್ಪ ಬೇಗನೆ ಎದ್ದೊಳ್ಳುವಂಥದ್ದು ಈಗ ಅಂದರೆ ಸಿಯಾನ್ಗೆ ಸ್ಕೂಲ್ ಉಂಟಲ್ಲ, ಸೊ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲದೂ ಒಟ್ಟಿಗೆ ಮಾಡಿ ಕೊಡಲಿಕ್ಕಿರೋದ್ರಿಂದ ಸ್ವಲ್ಪ ಬೇಗ ಎದ್ದೊಳ್ತೇನೆ. ಈಗ 6:30 ಆಗ್ತಾ ಉಂಟು ಟೈಮ್. ನಾನು ಫಸ್ಟ್ ಎದ್ದ ಕೂಡಲೇ ನೆನ್ನೆ ನೈಟ್ ನಾನು ಈ ರೀತಿಯಲ್ಲಿ ಮ್ಯಾರಿನೇಷನನ್ನು ಮಾಡಿ ನಾನು ಜಿಪ್ಲಾಕ್ ಬ್ಯಾಗ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಡುವಂಥದ್ದು. ಆಮೇಲೆ ಮಲಗುವಾಗ ಉಂಟಲ್ಲ, ರಾತ್ರಿ ಒಂದು 10-10:30 ಆಗುವಾಗ ನಾನು ಅದನ್ನು ಹೊರಗೆ ಇಟ್ಟು ಬಿಡ್ತೇನೆ. ಅದು ಕರೆಕ್ಟಾಗಿ ಡಿಫ್ರೋಸ್ಟ್ ಆಗಿ ಬೆಳಿಗ್ಗೆಗೆ ರೆಡಿಯಾಗಿರ್ತದೆ. ಅದನ್ನು ನಾನು ಏರ್ ಫ್ರೈಯರಲ್ಲಿ ಹಾಕಿ 20 ಮಿನಿಟ್ಸ್ ಸೈಕಲ್ ಇಡುವಂಥದ್ದು. 20 ಮಿನಿಟ್ಸಲ್ಲಿ ರೆಡಿ ಆಗ್ತದೆ. ಈಗ ನಾನು ನಮ್ಮ ವರ್ಕಿಂಗ್ ಕಿಚನಿಗೆ ಬಂದಿದ್ದೇನೆ. ಸೊ ಗೊತ್ತಿಲ್ಲದವರಿಗೆ ಹೇಳುವಂಥದ್ದು, 3 ಕಿಚನ್ ಇದೆ. ಅದರಲ್ಲಿ ನಾನು ಇವಾಗ ಮಾಡ್ತಾ ಇರುವಂಥದ್ದು 2ನೇ ಕಿಚನಲ್ಲಿ. ಮಾಡ್ಯುಲರ್ ಕಿಚನಲ್ಲಿ ನಾವು ಅಂದರೆ ಕೆಲವೊಮ್ಮೆ ಮಾತ್ರ ಯೂಸ್ ಮಾಡುವಂಥದ್ದು. ಹೆಚ್ಚಾಗಿ ನಾವು ಈ ಒಂದು ವರ್ಕಿಂಗ್ ಏರಿಯಾ ಏನಿದೆ ಇಲ್ಲಿ ಯೂಸ್ ಮಾಡುವಂಥದ್ದು, ಆಯಿತಾ. ಸ್ಟವ್ ಮಾತ್ರ ಎರಡೂ ಕಡೆ ಉಂಟು, ಸ್ಟಿಲ್ ಇಲ್ಲಿ ಹೆಚ್ಚು ಪ್ರಿಫರ್ ಮಾಡುವಂಥದ್ದು. ನಿನ್ನೆ ನೈಟ್ ನಾನು ಅಪ್ಪಮ್ ಮಾಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಅಂದರೆ ಹಸಿ ತೆಂಗಿನಕಾಯಿ ಇತ್ತು, ತೆಂಗಿನಕಾಯಿ ಮತ್ತು ಸ್ವಲ್ಪ ಸಕ್ಕರೆ ಅಕ್ಕಿ ಎಲ್ಲ ಹಾಕಿ ಕಡಿದು ಇಟ್ಟಿದ್ದೆ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಪ್ಪಮ್ ಮಾಡುವ ಅಂತ ಹೇಳಿನೇ ಪ್ಲ್ಯಾನ್ ಇದ್ದಂಥದ್ದು. ಇಲ್ಲಿ ನಾನು ಟೀಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಡುವಂಥದ್ದು ಟೀಗೆ. ಟೀ ಒಂದು ರೆಡಿ ಆದರೆ ಸ್ವಲ್ಪ ಎನರ್ಜಿ ಬರ್ತದೆ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಮತ್ತು ಲೈಕ್ ಕೂಡ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ಹೌಸ್ ವೈಫಾ, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ, ನಿಮ್ಮ ಬಗ್ಗೆ ಏನಾದರೂ ಒಂದು ಚಿಕ್ಕ ಒಂದು ಡೀಟೇಲಿಂಗ್ ಬ್ರೀಫಾಗಿ ಕೊಡಲಿಕ್ಕೆ ಇಷ್ಟ ಇದ್ದರೆ ಕೊಡಿ, ಆಯಿತಾ. ಮತ್ತು ಏನಾದರೂ ಒಂದು ಕಾಮೆಂಟ್ ಮಾಡಿ. ಆದಷ್ಟು ನಾನು ಎಲ್ಲ ಕಾಮೆಂಟ್ಸಿಗೆ ರಿಪ್ಲೈ ಮಾಡ್ತೇನೆ. ನನಗೆ 200-300 ಕಾಮೆಂಟ್ಸ್ ಬಂದರೂ ಕೂಡ ನಾನು ನನ್ನ ಫ್ರೀ ಟೈಮ್ನಲ್ಲಿ ಆ ಒಂದು ಕಾಮೆಂಟಿಗೆ ರಿಪ್ಲೈ ಮಾಡ್ತಾ ಇರ್ತೇನೆ. ಹಾಗೆ ಸುಮಾರು ಕಾಮೆಂಟ್ಸ್ ಇದೆ ಇನ್ನೂ ಕೂಡ ರಿಪ್ಲೈ ಮಾಡಲಿಕ್ಕೆ. ಕೆಲವೊಮ್ಮೆ ಕಾಮೆಂಟನ್ನು ಲೈಕ್ ಮಾಡಿರ್ತೇನೆ, ಬಟ್ ರಿಪ್ಲೈ ಬಂದಿರೋದಿಲ್ಲ. ಬಟ್ ನಾನು ಮಾಡಿರ್ತೇನೆ, ಆಯಿತಾ. ಅದಂದರೆ ಅಪ್ಡೇಟ್ ಆಗೋದಿಲ್ಲ. ಹಾಗೆ ಅಟ್ ಎ ಟೈಮ್ 30-40 ಕಾಮೆಂಟ್ಸಿಗೆ ರಿಪ್ಲೈ ಮಾಡಿದರೂ ಕೂಡ ಕೆಲವೊಮ್ಮೆ ಲೈಕ್ ಮಾತ್ರ ಅದರಲ್ಲಿ ಕನ್ಸಿಡರ್ ಆಗಿರ್ತದೆ, ಕಾಮೆಂಟಿಗೆ ರಿಪ್ಲೈ ಹೋಗಿರೋದಿಲ್ಲ. ಸಾರಿ, ಬಟ್ ಪ್ರತಿಯೊಂದನ್ನು ನನಗೆ ತೆಗೆದು ನೋಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಕಾಮೆಂಟಿಗೆ ರಿಪ್ಲೈ ಮಾಡಲಿಲ್ಲ ಅಂತ. ನೀವು ಒಂದು ಕಾಮೆಂಟನ್ನು ಮಾಡುವಾಗ ನನಗೆ ಆ ಕಾಮೆಂಟ್ ಉಂಟಲ್ಲ ಒಮ್ಮೆ ಮಾತ್ರ ಪಾಪ್ ಆಗಿ ಮೇಲೆ ಬರುವಂಥದ್ದು. ಅದಕ್ಕೆ ನಾನು ಆಗ ರಿಪ್ಲೈ ಮಾಡಿದರೆ ನೆಕ್ಸ್ಟ್ ಅದರ ಕೆಳಗೆ ನೀವು ಅದರೊಟ್ಟಿಗೆ ಕಂಟಿನ್ಯೂ ಕಾನ್ವರ್ಸೇಷನ್ ವಾಟ್ಸಪ್ಪಲ್ಲೆಲ್ಲ ಕಳಿಸಿದರೆ ಅದರದ್ದು ನನಗೆ ಗೊತ್ತಾಗೋದಿಲ್ಲ, ಅದು ನನಗೆ ಪಾಪ್ ಕೂಡ ಆಗೋದಿಲ್ಲ. ಹಾಗಾಗಿ ಕೆಲವರಿಗೆ ರಿಪ್ಲೈ ಸಿಗ್ತಾ ಇಲ್ಲ. ಮತ್ತು ನನಗೆ ತುಂಬ ಹೆಚ್ಚಾಗಿ ಬರುವಂತಹ ಒಂದು ಕ್ವೆಶ್ಚನಿಗೆ ನಾನಿವತ್ತು ಈ ಒಂದು ವಿಡಿಯೋ ಮೂಲಕ ಆನ್ಸರನ್ನು ಮಾಡ್ತೇನೆ. ಅದು ಏನಂತ ಹೇಳಿದರೆ, ಈ C-ಸೆಕ್ಷನ್ನ ರಿಸ್ಕ್ ನಂದಂದರೆ ಇವಾಗ ತುಂಬ ರಿಪೀಟೆಡ್ ಕ್ವೆಶ್ಚನ್ ಅಂತ ಹೇಳಿ ಕೇಳುವಂಥದ್ದು ಅಂತ ಹೇಳಿದರೆ, ನಿಮ್ಮದು 3 C-ಸೆಕ್ಷನ್ ಅಥವಾ 2 ನಾರ್ಮಲ್ಲ ಅಂತ ಹೇಳಿ. ನನಗೆ ಒಂದು ಕೂಡ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಫಸ್ಟ್ ಡೆಲಿವರಿಯಲ್ಲಿ ನಾರ್ಮಲ್ ಆಗಲಿಕ್ಕಿತ್ತು, 9 hours ಲೇಬರ್ ಪೇಯ್ನಲ್ಲಿ ಕೂಡ ನಾನಿದ್ದೆ. ಆದರೆ ಬೇಬಿ ಡಿಸ್ಟ್ರೆಸ್ಸಲ್ಲಿದ್ದರಿಂದ ಎಮರ್ಜೆನ್ಸಿ LSCS ಮಾಡಿದಂಥದ್ದು. ಸೊ ಹಾಗಾಗಿ ನನ್ನದು ಈಗ 3ನೇ ಡೆಲಿವರಿ ಆದರೆ ಅದು ಕೂಡ C-ಸೆಕ್ಷನ್ನೇ ಆಗಲಿಕ್ಕಿರುವಂಥದ್ದು. ಸೊ ನನಗೆ 3 C-ಸೆಕ್ಷನ್ಸ್ ಟೋಟಲ್ ಅಂತ ಹೇಳಿದರೆ, ನನಗೆ ಈಗ ನಂದು ಕಾಲಿದು ಕೂಡ ಸರ್ಜರಿ ಆಗಿದೆ. ಸೊ ACL ಸರ್ಜರಿ ಕೂಡ ಆಗಿದೆ. ಹಾಗಾಗಿ ಮೇಜರ್ ಸರ್ಜರೀಸ್ ಅಂತ ಹೇಳಿದರೆ ಇದು ನಂದು 4th ಮೇಜರ್ ಸರ್ಜರಿ ಆಗಿರ್ತದೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ನನಗೆ ಈಗ ಅಂದರೆ ಹೇಗೆ ಸರ್ಜರಿ ಅಂದರೆ ಹೇಗಿರ್ತದೆ, ನಾವು ಯಾವ ರೀತಿಯಲ್ಲಿ ಕೋಆಪ್ರೇಟ್ ಮಾಡಬೇಕು, ಅದರ ಬಗ್ಗೆ ನನಗೆ ಆದಷ್ಟು ತಿಳಿದಿದೆ. ಹಾಗಾಗಿ ನಾನು ಈಗ ಯಾರೆಲ್ಲ C-ಸೆಕ್ಷನ್ ಅಂಡರಿಗೆ ಹೋಗಲಿಕ್ಕಿರುವಂಥ ಮಾಮ್ಸ್ ಇದ್ದಾರೆ, ಮತ್ತು ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ, ನೀವು ತಲೆಯಲ್ಲಿ ಖಾಲಿ ನಾರ್ಮಲ್ ಅಂತ ಹೇಳಿ ಇಟ್ಕೊಳ್ಳುವಂಥದ್ದಲ್ಲ. ಆಮೇಲೆ C-ಸೆಕ್ಷನ್ ಆಗಬೇಕಂತ ಹೇಳಿದರೂ ಕೂಡ ನೀವು ಅದಕ್ಕೆ ಪ್ರಿಪೇರ್ಡ್ ಆಗಿರಬೇಕು. ಅದಕ್ಕೆ ನೀವು ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಕೂಡ ನಾನು ಈ ಒಂದು ವ್ಲಾಗ್ ಮುಖಾಂತರ ಹೇಳ್ತೇನೆ, ಆಯಿತಾ. ಸೊ ಇಲ್ಲಿ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಆಗ್ತಾ ಉಂಟು. ಅದರೊಟ್ಟಿಗೆ ಸಿಯಾನ್ನ ಲಂಚ್ ಮತ್ತು ಸ್ನ್ಯಾಕ್ಸಿಗೆ ಕೂಡ ಕೊಟ್ಟಿದ್ದೇನೆ. ನಿನ್ನೆ ಅವನ ಕಸಿನ್ ಚಕ್ಕುಲಿ ತಗೊಂಡು ಬಂದಿದ್ದ ಅಂತ ಹೇಳಿ, ಹಾಗಾಗಿ ಇವತ್ತು ಅವನಿಗೆ ಸಹ ಚಕ್ಕುಲಿ ಬೇಕಂತೆ. ಮತ್ತು ಸ್ವಲ್ಪ ಚಕ್ಕುಲಿ, ಅದರೊಟ್ಟಿಗೆ ಒಂದು ಅರ್ಧ ಗ್ವಾವಾ ಫ್ರೂಟನ್ನು ಇಟ್ಟಿದ್ದೇನೆ.
ನಿನ್ನೆ ನೈಟ್ ಹಸ್ಬೆಂಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇತ್ತು ಅಂತ ಹೇಳಿ ಫ್ಯಾಕ್ಟ್ರಿಯಲ್ಲೇ ನಿಂತಿದ್ದಾರೆ. ಸೊ ಇನ್ನೊಂದು ಕ್ವೆಶ್ಚನ್ ಕೇಳುವಂಥದ್ದು, ಹಸ್ಬೆಂಡಿಗೆ ಏನು ಕೆಲಸ ಅಂತ ಹೇಳಿ. ಇಲ್ಲಿಂದ ನಮ್ಮ ಈ ಮನೆಯಿಂದ ಸ್ವಲ್ಪ ದೂರ ಇರುವಂಥದ್ದು, ಒಂದು 2 ನಿಮಿಷದ ದೂರದಲ್ಲಿ ಫ್ಯಾಕ್ಟ್ರಿ ಇದೆ, ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್, ಕ್ಯಾಶ್ಯೂ ಇಂಡಸ್ಟ್ರಿ ಇರುವಂಥದ್ದು. ಸೊ ಹಸ್ಬೆಂಡಿಗೆ ಆ ಕೆಲಸ. ಅವರು ನಿನ್ನೆ ನೈಟ್ ಕೂಡ ಕೆಲಸ ಇತ್ತಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ದರು. ನಾನು ಮತ್ತು ಮಕ್ಕಳು ನಾವೇ ಇದ್ದಂಥದ್ದು, ಅಂದರೆ ಅತ್ತೆ ಮಾವ ಕೂಡ ಇದ್ದಾರೆ, ಬಟ್ ನಾವೇ ಇರುವಂಥದ್ದು ಇವತ್ತು. ಸೊ ಹಾಗೆ ಬ್ರೇಕ್ಫಾಸ್ಟ್ ನಾನು ಎಷ್ಟು ಬೇಕಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೇನೆ, ಮತ್ತು ಅವರು ಬಂದರೆ ಬಿಸಿ ಬಿಸಿ ಮಾಡಿ ಕೊಡ್ಬೋದು ಅಂತ ಹೇಳಿ. ನನ್ನ ಚಿಕ್ಕ ಮಗು ಕೂಡ ಈಗ ಮೊದಲು ಅಲ್ಲಿರುವಾಗ ಕೂಗ್ತಾ ಇದ್ದರೆ, ಬಟ್ ಇಲ್ಲಿ ಬೆಡ್ಡಿಂದ ಇಳಿದು ಬರ್ತಾನೆ. ಮೂಡ್ ಹೇಗಿರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಚಿಕ್ಕ ಮಗುವಿಗೆ ಅವನ ಹೆಸರು ಡೇಲನ್ ಅಂತ ಹೇಳಿ. ಡೇಲನಿಗೆ ಇವಾಗ 1 ವರ್ಷ 7 ತಿಂಗಳಾಯ್ತು. ಈ ಒಂದು 16th ಬಂದರೆ, ಈ ಮಂತಿನ ಇನ್ನು ಸ್ವಲ್ಪ ದಿನ ಇರುವಂಥದ್ದಲ್ಲ, 16th ಬಂದರೆ 1 ವರ್ಷ 7 ತಿಂಗಳಾಗ್ತದೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಈ ಪ್ರೆಗ್ನೆನ್ಸಿಗೆ ಮತ್ತು ಮಗುವಿಗೆ ಇರುವಂಥ ಡಿಫ್ರೆನ್ಸ್ 1 year 1 month. ತುಂಬ ಅರ್ಲಿ ನಾನು 3rd ಪ್ರೆಗ್ನೆನ್ಸಿ ಕನ್ಸೀವ್ ಆದಂಥದ್ದು. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಹಾಗಾಗಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆದರೂ ಕೂಡ, ಅಂದರೆ ಕೆಲವರಿಗೆ ಗೊತ್ತಿಲ್ಲ, ನ್ಯೂಲಿ ಜಾಯ್ನ್ ಆದಂಥ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರಿಗೋಸ್ಕರ ಹೇಳ್ತಾ ಇರುವಂಥದ್ದು. ಅನ್ಎಕ್ಸ್ಪೆಕ್ಟೆಡ್ ಆದರೂ ಕೂಡ ನನಗೆ ಬೇಕು ಅಂತ ಹೇಳಿ ನಾನು ಈ ಮಗುವನ್ನು ಇಟ್ಕೊಂಡಿರುವಂಥದ್ದು, 3rd ಬೇಬಿ. ತುಂಬಾ ಪ್ರೀತಿಯಿಂದ ತುಂಬಾ ಆಸೆಯಿಂದ ನಾನು ಇದನ್ನು ಇಟ್ಕೊಂಡಿದ್ದೇನೆ. ಹಾಗೂ ನನಗೆ ಕೆಲವರು ಕೇಳ್ತಾರೆ, ನಿಮಗೆ ಬೇಬಿ ಗರ್ಲ್ ಆಗಬೇಕಿತ್ತ ಅಂತ ಹೇಳಿ. ಬೇಬಿ ಗರ್ಲ್ ಅಂತ ಅಲ್ಲ, ಬೇಬಿ ಗರ್ಲ್ ಆದರೆ ಸಹ ಬಾಯ್ ಆದರೆ ಸಹ ನನಗೆ ಮೊದಲಿಂದ ಸಹ 3 ಮಕ್ಕಳು ಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಸೆಕೆಂಡ್ ಟೈಮ್ನಲ್ಲಿ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡಿರಲಿಲ್ಲ. ಅಂದರೆ ಈಗ C-section ಆಗಿರೋದಲ್ವ, ಸ್ವಲ್ಪ ಅಂದರೆ ಫ್ಯೂ ಇಯರ್ಸ್ ಗ್ಯಾಪ್ ಕೊಟ್ಟು ನೋಡುವ, ಮತ್ತೆ ಬೇಕಾದರೆ ಹೇಗೆ ಆಗ್ತದೆ, ಸಿಚುವೇಶನ್ ಹೇಗಿರ್ತದೆ ನೋಡುವ ಅಂತ ಹೇಳಿ. ಬಟ್ ದೇವರ ಪ್ಲ್ಯಾನ್ ಬೇರೆಯೇ ಇತ್ತು. ನಾನು ಕನ್ಸೀವ್ ಆದೆ ಮಧ್ಯದಲ್ಲಿ. ಸೊ ಹಾಗೆ ಇವಾಗ ನನಗೆ 6th ಮಂತ್ ನಡೀತಾ ಇದೆ. 20th ಬಂದರೆ 6th ಕೂಡ ಕಂಪ್ಲೀಟ್ ಆಗ್ತದೆ, 7th ಮಂತ್, ಮತ್ತು ಲಾಸ್ಟ್ 3 months ಮಾತ್ರ ಉಳಿಯುವಂಥದ್ದು. ಸೊ ಈಗ ನಾನು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಇದ್ದೇನೆ. ಇನ್ನು 1 ಮಂತಲ್ಲಿ 3rd ಟ್ರೈಮಿಸ್ಟರ್ನ ಎಂಟರ್ ಆಗುವಂಥದ್ದು. ನನ್ನ ದೊಡ್ಡ ಮಗನಿಗೆ 5 years ಆಯಿತಾ. ಸೊ ಎಲ್ಲ ಡೌಟ್ ಕ್ಲಿಯರ್ ಆಯ್ತು ಅಂತ ಹೇಳಿ ಅಂದ್ಕೊಳ್ತೇನೆ. ಅಂದರೆ ರಿಪೀಟೆಡ್ಲಿ ನನಗೆ ಆನ್ಸರ್ ಮಾಡಲಿಕ್ಕೆ ಅದನ್ನೇ ಆನ್ಸರ್ ಮಾಡ್ತಾ ಇರುವಂಥದ್ದಲ್ಲ ಯಾವಾಗಲೂ, ಹಾಗಾಗಿ ನಾನು ಬ್ಲಾಗಲ್ಲಿಯೇ ಹೇಳಿಬಿಟ್ಟಿದ್ದೇನೆ. ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ 2 ಮಕ್ಕಳನ್ನು ಕೂಡ ನಾನು ಕರ್ಕೊಂಡು ಬಂದಿದ್ದೇನೆ. ಚಿಕ್ಕವನಾದರೆ ಅವನೇ ತಿಂತಾನೆ, ದೊಡ್ಡವನಿಗೆ ಸಹ ಇವತ್ತು ಅವನಿಗೇನೆ ಕೊಟ್ಟು ಬಿಡುವಂಥದ್ದು. ಬಟ್ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದರೆ ಇಷ್ಟ ಆಗೋದಿಲ್ಲ ಬ್ರೇಕ್ಫಾಸ್ಟ್. ಚಿಕ್ಕದು ಏನಾದರೂ ಸಹ ಕೊಟ್ಟರೆ ತಿಂತಾನೆ, ಬಟ್ ದೊಡ್ಡವನಿಗೆ ಸ್ವಲ್ಪ, ಅಂದರೆ ದೊಡ್ಡ ಮಕ್ಕಳು ಯಾವಾಗಲೂ, ನಿಮ್ಮ ಮನೆಯಲ್ಲಿ ಕೂಡ ನೀವು ಬೇಕಾದರೆ ಒಬ್ಸರ್ವ್ ಮಾಡಿ, ದೊಡ್ಡ ಮಕ್ಕಳಿಗೆ ನಾವು ಚಿಕ್ಕದ್ರಿಂದ ತುಂಬ ಪ್ರಿಫರೆನ್ಸ್ ಕೊಟ್ಟು ಉಂಟಲ್ಲ. ಅಂದರೆ ನಮ್ಮದು ಕೂಡ ಫಸ್ಟ್ ಅಲ್ಲ, ಹಾಗೆ ಅವರಿಗೆ ತಲೆ ಮೇಲೆ ಕೂತ್ಕೊಳ್ಳಿಸಿ ಎರಡನೇದಾದರೂ ಅದರಷ್ಟಕ್ಕೆ ಅದು ತಿಂತದೆ, ಎಂತ ಕೊಟ್ಟರೆ ಸಹ ತಿಂತದೆ. ಬಟ್ ಮೊದಲನೇದು ತಿನ್ನಲಿಕ್ಕೆ ಕೇಳೋದಿಲ್ಲ. ತುಂಬಾ ಪಿಕ್ಕಿ ಈಟರ್ಸ್ ಆಗಿರ್ತಾರೆ ಮೊದಲನೇ ಮಕ್ಕಳು. ಮತ್ತು ನಾಟಿನೆಸ್ ಕೂಡ ಚಿಕ್ಕದು ತುಂಬ ನಾಟಿ ಇರ್ತದೆ, ಎರಡನೇದು. ದೊಡ್ಡದು ಅಷ್ಟೊಂದು ನಾಟಿ ಇರೋದಿಲ್ಲ. ಇವತ್ತು ನಮಗೆ ಅಪ್ಪಮ್ ಮತ್ತು ಫಿಶ್ ಕರಿ ಇದ್ದಂಥದ್ದು. ಸೊ ನಮ್ಮದು ಬ್ರೇಕ್ಫಾಸ್ಟ್ ಆಗಿದೆ. ನಾನಿಲ್ಲಿ ಬೆಳಿಗ್ಗೆ ನನಗೆ ಯಾವಾಗ ನಂದು ಬ್ರೇಕ್ಫಾಸ್ಟ್ ಆದ ಕೂಡಲೇ ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟನ್ನು ತಗೊಂಡು ಬಿಡ್ತೇನೆ, ಯಾಕಂದರೆ ಮತ್ತೆ ನನಗೆ ನೆನಪಾಗೋದಿಲ್ಲ. ಸಿಯಾನ್ನ ಲಂಚ್ ಬಾಕ್ಸ್ನ ಲಿಂಕ್ ಇಲ್ಲ. ಸಿಯಾನ್ನ ಲಂಚ್ ಬಾಕ್ಸನ್ನು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್, ಮೈನಿಮೋ ಅಂತ ಹೇಳಿರುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತಗೊಂಡಿರುವಂಥದ್ದು. ಸೊ ಈಗ ಎಲ್ಲ ಕಡೆ ಅವೈಲೇಬಲ್ ಇದೆ, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ, ಎಲ್ಲ ಕಡೆ ಇದೆ ಅಂತ ಒಂದು ಬೆಂಟೋ ಲಂಚ್ ಬಾಕ್ಸ್ ಅಂತ ಹೇಳುವಂಥದ್ದು, ಆಯಿತಾ. ಅದನ್ನು ಕೂಡ ಕೇಳ್ತಾ ಇರ್ತೀರ, ಅದಕ್ಕೋಸ್ಕರ ಹೇಳಿದಂಥದ್ದು. ಈಗ ಒಂದು 8:15 ಆಗುವಾಗ ಸಿಯಾನ್ನ ಹೊರಗೆ ಬಂದಿದ್ದಾನೆ. 8:20 8:25 ಆಗೋದ್ರೊಳಗೆ ಬಸ್ ಬರ್ತದೆ. ಇವತ್ತು ಅವನಿಗೆ ಬುಕ್ಸನ್ನೆಲ್ಲ ತಗೊಂಡು ಬರಲಿಕ್ಕೆ ಹೇಳಿ ಮೆಸೇಜ್ ಬಂದಿತ್ತು ಅವರಿಗೆ. ಅಂದರೆ ತುಂಬ ಬುಕ್ ಉಂಟು, ಆದರೆ ಎಲ್ಲ ಸ್ಕೂಲಲ್ಲಿ ಇಡಲಿಕ್ಕೆ, ಹೋಮ್ವರ್ಕ್ ಇರುವಂಥದ್ದು ಮತ್ತು ಓದಲಿಕ್ಕೆ ಇರುವಂಥದ್ದನ್ನು ಮಾತ್ರ ಮನೆಗೆ ಕೊಡ್ತಾರೆ. ಸೊ ಹಾಗೆ ತುಂಬ ವೆಯ್ಟ್ ಇದೆ. ಅವರಿಗೆ ಕೂಡ ಬುಕ್ಸ್ ಎಷ್ಟು ಉಂಟಂತ ಇಲ್ಲ, ನನಗೆ ಬೈಂಡ್ ಹಾಕಿ ನನಗೇ ಸಾಕಾಯಿತು, ಅಷ್ಟು ಬುಕ್ ಉಂಟು ಮಕ್ಕಳಿಗೆ. ಅಂದರೆ ಓದುವಂಥ ಬುಕ್ ಕಡಿಮೆ, ಅಂದರೆ ಟೆಕ್ಸ್ಟ್ ಬುಕ್ಸ್, ಬಟ್ ನೋಟ್ ಬುಕ್ಸ್ ಎಲ್ಲ ತುಂಬ ಇತ್ತು. ಎಲ್ಲದನ್ನು ಕೂಡ ಅಲ್ಲಿ ತೆಗೆದಿಡ್ತಾರೆ. ಅವ್ರದ್ದು ನೇಮಿದ್ದು ಲೇಬಲ್ ಹೇಗಿದ್ರೂ ಕೂಡ ಹಾಕಿದೆ ಅಲ್ಲ, ಮತ್ತು ಅಗತ್ಯ ಇರುವಾಗ ಅದನ್ನು ಮನೆಗೆ ಕೊಡ್ತಾರೆ.
ಚಿಕ್ಕ ಮಗು ತುಂಬ ಹಠ ಮಾಡ್ತಾಯಿದ್ದೆ. ಹಾಗೆ ಅವನನ್ನು ಮಲಗಿಸಿ ನಾನು ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ ಬಟ್ಟೆಯನ್ನು ನೆನೆಯಲಿಕ್ಕೆ ಹಾಕಲಿಕ್ಕೆ ಬಂದಿದ್ದೇನೆ. ತುಂಬ ಬಟ್ಟೆ ಇದೆ. ನಾನಂತೂ ಈವ್ನಿಂಗಿದು ಬಟ್ಟೆ ಎಲ್ಲ ಈವ್ನಿಂಗೇ ತೊಳೆದು ಬಿಡ್ತೇನೆ ಕೆಲವೊಮ್ಮೆ. ಆದರೆ ಸಹ ಬಟ್ಟೆ ಎಲ್ಲಿಂದ ಬೀಳ್ತದಂತ ಗೊತ್ತಿಲ್ಲ ಓವರ್ ನೈಟ್. ನಂದು ಮಾತ್ರ ಆಯಿತಾ ಕಡಿಮೆ. ನಂದು ಖಾಲಿ ಒಂದೇ ಜೊತೆ ಬಟ್ಟೆ, ನಾನು ಯಾವುದು ಹಾಕಿರ್ತೇನೆ ಅದೇ. ಒಣಗಿದರೆ ನಾನು ಅದೇ ಬಟ್ಟೆಯನ್ನು ಸ್ಟ್ಯಾಂಡಲ್ಲಿ ಇದ್ದರೆ, ಈಗ ಕೆಲವರು ಅಂದ್ಕೊಳ್ಬೋದು ಇವರು ಹಾಕಿದ ಬಟ್ಟೆನೇ ಹಾಕ್ತಾರೆ ಅಂತ ಹೇಳಿ. ನನಗೆ ಹೇಗೆ ಗೊತ್ತಾ, ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೊಸತ್ತು ಬಟ್ಟೆ ನಾನು ಹಾಕಲಿಕ್ಕೆ ಹೋಗೋದಿಲ್ಲ. ಮನೆಯಲ್ಲಿ ಹೇಗಿರ್ತೇನೆ ಹಾಗೆ ನಾನು ತೋರಿಸುವಂಥದ್ದು ನಂದೇನಿದ್ರು ಕೂಡ. ಈಗ ಮಕ್ಕಳಾದರೂ ಕೂಡ ಕೆಲವೊಂದು ಹರಿದೋದ ಬಟ್ಟೆಯಲ್ಲಿ ಇರ್ತಾರೆ, ಕೆಲವೊಮ್ಮೆ ಬಟ್ಟೆಗೆ ಹೊಟ್ಟೆ ಬಿದ್ದಿರ್ತದೆ, ಏನು ಮಾಡೋದು, ಹಾಕಿದ್ದನ್ನೇ ಹಾಕುವಂಥದ್ದು. ಎಲ್ಲರೂ ಅದೇ ರೀತಿಯಲ್ಲಿ ಮಾಡುವಂಥದ್ದು. ವಿಡಿಯೋ ಮಾಡ್ತಾಯಿದ್ವಿ ಅಂತ ಹೇಳಿ ಹೊಸತ್ತು ಹಾಕಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹಾಗೆ ಇರುವಂಥದ್ದು. ಯಾಕಂದರೆ ಕೆಲವರು ಇದ್ದಾರೆ ಇಲ್ಲೂ 0.1 ಇರುವವರು ವಿಡಿಯೋದ ಕೆಳಗೆ ತುಂಬ ಓವರ್ ಆ್ಯಕ್ಟಿಂಗ್ ಆಗ್ತಾ ಉಂಟು, ಆ್ಯಕ್ಟ್ ಮಾಡ್ತಾಯಿದ್ದೀರಾ ಅದು ಇದು ಅಂತ ಹೇಳುವಂಥವ್ರು. ಅವರಿಗೆ ರಿಪ್ಲೈ ಕೊಡಬೇಕಂತಲೇ ಇಲ್ಲ, ಆದರೆ ಸಹ ಹೇಳುವಂಥದ್ದು. ಇದನ್ನು ನಾವಿದ್ದ ಹಾಗೆ ತೋರಿಸುವಂಥದ್ದು. ವಿಡಿಯೋಗೋಸ್ಕರ ನಾಟಕ ಮಾಡಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗಾಗಿ ನಾನು ರಿಪೀಟೆಡ್ ಈಗ ಸ್ಟ್ಯಾಂಡಲ್ಲಿ ನಾನು ಸ್ನಾನಕ್ಕೆ ಹೋಗಲಿಕ್ಕೆ ಮುಂಚೆ ಯಾವುದಾದ್ರೂ ಬಟ್ಟೆ ಒಣಗಿದೆಯಾ ಅದನ್ನೇ ಹಾಕುವಂಥದ್ದು. ಮೊನ್ನೆ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಬಂದಿತ್ತು ಬೇರೆ ಬಟ್ಟೆ ಇಲ್ವಾ ಅಂತ ಹೇಳಿ. ಬಟ್ಟೆ ನಾನು ಒಣಗಿದ ಬಟ್ಟೆಯನ್ನು ಅದನ್ನೇ ಹಾಕುವಂಥದ್ದು. ಪುನಃ ಒಮ್ಮೆ ಹೋಗಿ ಕಬರ್ಟ್ ಓಪನ್ ಮಾಡಿ ಹೊಸತ್ತು ಮಡಚಿಟ್ಟದನ್ನು ತೆಗೆಯೋದಕ್ಕಿಂತ ಹೊರಗೆ ಒಣಗಿದ ಬಟ್ಟೆನೇ ತಗೊಂಡೋಗಿ ಹಾಕುವಂಥದ್ದು ಈಸಿ ಅಲ್ವಾ. ನೀವೆಲ್ಲ ಹೇಗೆ ಮಾಡ್ತೀರ ಮನೆಯಲ್ಲಿ ನನಗೆ ಗೊತ್ತಿಲ್ಲ. ನನಗೆ ಈಸಿಯೆಸ್ಟ್ ವೇ ಯಾವುದಿದೆ ಅದೇ ರೀತಿಯಲ್ಲಿ ಮಾಡುವಂಥದ್ದು. ಅಂಥವ್ರು ಕೆಲವರು ಇರ್ತಾರೆ, ಎಲ್ಲಿ ಕೊಕ್ಕೆ ಇಡಲಿಕ್ಕೆ ಆಗ್ತದೆ, ಎಲ್ಲಿ ಎಂಥ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ಕಾಯ್ತಾ ಇರುವಂಥವ್ರು. ಮತ್ತು ಅವ್ರದ್ದೆಲ್ಲ ಎಂತ ಗೊತ್ತಾ, ಫೇಕ್ ಐ ಡಿ ಇರ್ತದೆ, ಅವರ ಸ್ವಂತ ಐ ಡಿಯಿಂದ ಓಪನ್ ಮಾಡಿರೋದಿಲ್ಲ. ಮತ್ತು ಯೂಟ್ಯೂಬ್ ಚಾನಲ್ ಅಂತ ಇರ್ತದೆ, 2 ಶಾರ್ಟ್ಸ್ ಹಾಕಿರ್ತಾರೆ. ಒಂದು ವಿಡಿಯೋ ಮಾಡೋದ್ರ ಹಿಂದೆ ಕಷ್ಟ ಎಷ್ಟಿದೆ, ಅದನ್ನು ಎಡಿಟ್ ಮಾಡಲಿಕ್ಕೆ ನಾವೆಷ್ಟು ಕಷ್ಟಪಡ್ತೇವೆ, ವಾಯ್ಸ್ ಓವರ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ, ಏನು ಸಹ ಗೊತ್ತಿರೋದಿಲ್ಲ. ಖಾಲಿ 1-2 ಕುಣಿದದ್ದು ಶಾರ್ಟ್ಸನ್ನು ಹಾಕಿರ್ತಾರೆ. ಮತ್ತು ಹೆಸರು ಸಹ ಅವ್ರದ್ದು ರಿಯಲ್ ಇರೋದಿಲ್ಲ, ಫೇಕ್ ಐ ಡಿ ಫೇಕ್ ನೇಮಿಂದ ಕಾಮೆಂಟನ್ನು ಮಾಡುವಂಥದ್ದು. ಮತ್ತು ನಾನೇನಾದರೂ ಜೋರು ಮಾಡಿ ಕಾಮೆಂಟ್ ಹಾಕಿದರೆ ರಪ್ಪ ಕಾಮೆಂಟನ್ನೇ ಡಿಲೀಟ್ ಮಾಡುವಂಥದ್ದು. ತುಂಬ ಜನ ಇದ್ದಾರೆ, ಸ್ಪೆಷಲಿ ಲೇಡೀಸ್ ಇದೆ ಹೆಸರಲ್ಲೇ ಬರುವಂಥದ್ದು. ಮೆನ್ ವೀಡಿಯೋಸ್ ಅಷ್ಟು ನೋಡೋದಿಲ್ಲ ಕೂಡ, ನೋಡಿದರೆ ಸಹ ಅವರು ಒಳ್ಳೇದು ಬಿಟ್ಟು ಕೆಟ್ಟದ್ದು ಕಾಮೆಂಟ್ ಮಾಡೋದಿಲ್ಲ. ಹಾಗೆ ಇಲ್ಲಿ ಇವತ್ತು ಕುಂಬಳಕಾಯಿ ಮತ್ತು ಒಂದು ಬದನೆಕಾಯಿ ಇದೆ ಅದು, ಮತ್ತು ವೈಟ್ ಕಲರ್ ಬೀನ್ಸ್ ರೀತಿಯಲ್ಲಿ ಇತ್ತಲ್ಲ ಅಂತ ಹೇಳ್ತಾರೆ, ಸೋಯಾ. ಸೊ ಅದನ್ನು ಹಾಕಿ ಅಡುಗೆ ಮಾಡಲಿಕ್ಕಿರೋದು. ಹಾಗೆ ಅಮ್ಮ ಖಾರ ತೆಗಿತಾ ಇದ್ದಾರೆ, ಅತ್ತೆ ಖಾರ ಎಲ್ಲ ಅವರೇ ತೆಗೆಯುವಂಥದ್ದು. ಮತ್ತು ಕೆಲವರು ಕೇಳ್ತಾರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ. ಅಡುಗೆ ಅತ್ತೆ ಮಾಡೋದ್ರಿಂದ ನನಗೆ ಅಷ್ಟೊಂದು ಕಷ್ಟ ಅಂತ ಹೇಳಿ ಅನಿಸೋದಿಲ್ಲ. ನಾನು ಅವರಿಗೆ ಖಾಲಿ ಕಟ್ಟಿಂಗ್ ಚಾಪಿಂಗಿಗೆ ಹೆಲ್ಪ್ ಮಾಡುವಂಥದ್ದು, ಕಿಚನ್ ಕ್ಲೀನ್ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಆ ರೀತಿಯಲ್ಲಿ ಆ ಕೆಲಸಗಳನ್ನು ನಾನು ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾ ಇರ್ತೇನೆ. ಆಗ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಮಸಾಲ ತೆಗಿಲಿಕ್ಕೆ ಈಸಿ ಆಗ್ತದೆ. ಗ್ರೈಂಡ್ ಮಾಡೋದು, ಕಟ್ ಮಾಡೋದು ಏನಾದರೂ ಇದ್ದರೆ ಅವ್ರು ಸಹ ಮಾಡ್ತಾ ಇರ್ತಾರೆ. ಹಾಗೆ ನಾವಂದರೆ ಕೆಲಸಗಳನ್ನು ಡಿವೈಡ್ ಮಾಡ್ಕೊಳ್ತೀವಿ. ಈಗ ಅವರು ತರಕಾರಿ ಇಟ್ಟು ಹೋಗಿದ್ದಾರೆ ಆದರೆ ನಾನು ಅದನ್ನು ಕಟ್ ಮಾಡಿ ಇಡ್ತೇನೆ. ಅವರೇ ಕಟ್ ಮಾಡಿ ಅವ್ರು ಅಡುಗೆ ಮಾಡೋದಿಲ್ಲ, ಅವರೇ ಕಟ್ ಮಾಡಲಿ ಅಂತ ಹೇಳಿ ನಾನು ಕಾಯೋದಿಲ್ಲ. ಹಾಗೆ ನಾನೇನಾದರೂ ಇಟ್ಟರೆ ಅವರು ಅದನ್ನು ಕಂಪ್ಲೀಟ್ ಮಾಡಿಬಿಡ್ತಾರೆ. ಈಗ ನಂದು 1-2 ಪಾತ್ರೆ ಉಳಿದಿದೆ ಆದರೆ ಅವರು ಅದನ್ನು ವಾಶ್ ಮಾಡಿಬಿಡ್ತಾರೆ. ಹಾಗೆ ಆ ರೀತಿಯಲ್ಲಿ ಅಂದರೆ ಅಡ್ಜಸ್ಟ್ ಮಾಡಿ ಆಚೆ ಈಚೆ ಅಂತ ಹೇಳ್ತಾರೆ, ಅದಕ್ಕೆ ನನಗೆ ವರ್ಡೇ ಸಿಗ್ತಾಯಿಲ್ಲ ಕನ್ನಡದಲ್ಲಿ. ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿದರೆ ಉಂಟಲ್ಲ ಬೇಗ ಕೆಲಸ ಸಾಗ್ತದೆ, ಮತ್ತು ಅಷ್ಟೊಂದು ಬರ್ಡನ್ ಅಂತ ಹೇಳಿ ಕೂಡ ಅನಿಸೋದಿಲ್ಲ. ಸೊ ಆ ರೀತಿಯಲ್ಲಿ ನಾವು ಮಾಡೋದ್ರಿಂದ ನನಗೆ ಮಕ್ಕಳು, ಕೇಕ್ ಕಷ್ಟ ಆಗ್ತದೆ. ನಿಜವಾಗ್ಲೂ ಹೇಳಬೇಕಾದ್ರೆ ನನಗೆ ಕೆಲವೊಮ್ಮೆ ವಿಡಿಯೋ ನೋಡುವಾಗ ಅನಿಸ್ತದೆ ನಾನಂತ ಈ ರೀತಿಯಲ್ಲಿ ತಿರುಗಾಡ್ತಾನೆ ಇರ್ತೇನೆ. ನನಗೆ ಡಾಕ್ಟ್ರು ಹೇಳ್ತಾರೆ ರೆಸ್ಟ್ ಮಾಡಿ ಅಂತ ಹೇಳಿ, ಆದರೆ ನಾನು ಎಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ನನಗೆ ವಿಡಿಯೋದಲ್ಲಿ ಸಹ ಕಾಣೋದಿಲ್ಲ, ರಿಯಲ್ ಲೈಫಲ್ಲಿ ಸಹ ಕಾಣೋದಿಲ್ಲ. ಅಂದರೆ ನೀವು ಕೂಡ ಕೇಳ್ತೀರಾ ನೀವು ಯಾವಾಗ ರೆಸ್ಟ್ ಮಾಡ್ತೀರಾ ಅಂತ ಹೇಳಿ. ನನಗೇನೆ ಗೊತ್ತಿಲ್ಲ ಆಯಿತಾ ನಾನು ಯಾವಾಗ ರೆಸ್ಟ್ ಮಾಡ್ತೇನೆ ಅಂತ ಹೇಳಿ. ಯಾಕಂದರೆ ಒಂದಾದ ನಂತರ ಒಂದು ಕೆಲಸ ಕಾಣ್ತಾನೆ ಇರ್ತದೆ. ಸ್ಪೆಷಲಿ ಹೌಸ್ ವೈಫ್ಸಿಗೆ ಗೊತ್ತಿರ್ಬೋದು. ಆಚೆ ನೋಡಿದರೆ ಸ್ವಲ್ಪ ಧೂಳು ಕಾಣ್ತದೆ, ಈಚೆ ನೋಡಿದರೆ ಮಕ್ಕಳ ಟಾಯ್ಸ್ ಹರಡಿದ್ದು ಕಾಣ್ತದೆ. ಸೊ ಹಾಗೇ ಮತ್ತು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಕೂಡ ಎನರ್ಜಿ ಇರೋದಿಲ್ಲ. ಬೆಳಿಗ್ಗೆಯಿಂದನೇ ಏನೋ ವಾಮಿಟಿಂಗ್ ಏನಾದರೂ ಆಯಿತು ಅಂತ ಹೇಳಿದರೆ ಮತ್ತೆ ಹೇಳೋದೇ ಬೇಡ, ಎನರ್ಜಿನೇ ಇರೋದಿಲ್ಲ. ಅವತ್ತು ಇಡೀ ದಿನ ಏನು ಸಹ ಮಾಡೋದು ಬೇಡ ಅಂತ ಆಗ್ತಾ ಇರ್ತದೆ. ನಿನ್ನೆ ಹಸ್ಬೆಂಡ್ ಫ್ಯಾಕ್ಟ್ರಿಯಲ್ಲಿದ್ದರು ಹೇಳಿದ್ದೆ ಅಲ್ಲ, ಹಾಗೆ ನೈಟ್ ಗೀ ರೈಸ್ ಮತ್ತು ಚಿಕನ್ ಕಬಾಬ್ ಇತ್ತು. ಸೊ ಅದನ್ನು ಅವರೇ ಗೀ ರೈಸ್ ಮಾಡ್ತಾರೆ. ಹಸ್ಬೆಂಡ್ ಅಂತೂ ಎಕ್ಸ್ಪರ್ಟ್ ಗೀ ರೈಸ್ ಮಾಡೋದ್ರಲ್ಲಿ. ಹಾಗೆ ಅದು ಉಳಿದದನ್ನು ತಗೊಂಡು ಬಂದಿದ್ದರು. ನಮಗೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಆಗಿದೆ ಆಲ್ರೆಡಿ. ಬಟ್ ಸ್ವಲ್ಪ ಮೊನ್ನೆದು
ಖಾರ ಇತ್ತು ಚಿಕನಿಗೆ ಅಂತ ಹೇಳಿ ತೆಗೆದಂತಹ ಖಾರವನ್ನು ಸ್ವಲ್ಪ ಎಕ್ಸ್ಟ್ರಾ ಇದ್ದದನ್ನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅದನ್ನು ಎಷ್ಟು ದಿನ ಫ್ರಿಜ್ಜಲ್ಲಿ ಇಡೋದು ಅಂತ ಹೇಳಿ ಸ್ವಲ್ಪ ಮೊಟ್ಟೆ ಇತ್ತು, ಮೊಟ್ಟೆಯನ್ನು ಬಾಯ್ಲ್ ಮಾಡಿ ಮೊಟ್ಟೆ ಸಾರು ರೀತಿಯಲ್ಲಿ ಮಾಡುವ ಸಂಜೆಗೆ ಅಂತ ಹೇಳಿ. ಇವತ್ತಂದರೆ ನಾನ್ ವೆಜ್ ಏನು ಕೂಡ ಇಲ್ಲ ಅಲ್ಲ, ಆದರೆ ಆ ಕರಿಗೆ ಫಿಶನ್ನು ಹಾಕಿದ್ದಾರೆ ಅಮ್ಮ. ಈ ಎಂತ ಹೇಳ್ತಾರೆ ಫಿಶ್ಶಿಗೆ ಹೆಸರು, ಅದೇ ನನಗೀಗ ನೆನಪೇ ಬರ್ತಾ ಇಲ್ಲ ಸತ್ಯ ಹೇಳಬೇಕಂದ್ರೆ. ನಮ್ಮ ಭಾಷೆಯಲ್ಲಿ ಲೆಪ್ಪು ಅಂತ ಹೇಳ್ತಾರೆ, ಅರ್ಥ ಆದವರಿಗೆ ಗೊತ್ತಾಗ್ತದೆ. ಸೊ ಆ ಫಿಶನ್ನು ಹಾಕಿದ್ದಾರೆ, ಕನ್ನಡದಲ್ಲಿ ನನಗೆ ಹೆಸರೇ ಬರ್ತಾ ಇಲ್ಲ ಆಯಿತಾ. ನಂಗ್ ಮೀನನ್ನು ಹಾಕಿದ್ದಾರೆ, ಅದು ಹಾಕಿದ್ದಾರೆ. ಹಾಗೆ ಅದು ಸ್ವಲ್ಪ ಪರವಾಗಿಲ್ಲ, ನಮಗೆಲ್ಲ ಅದು ಆಗ್ತದೆ, ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮತ್ತು ನನ್ನ ಮಕ್ಕಳಿಬ್ಬರು ಸಹ ಮೊಟ್ಟೆ ತಿನ್ನೋದಿಲ್ಲ, ಹಾಗೆ ನಮಗೆ ಆದರೂ ಕೂಡ ಆಗ್ತದೆ ಅಲ್ಲ ಸಂಜೆಗೆ ತಿನ್ನಲಿಕ್ಕೆ ಅಂತ ಹೇಳಿ ನಾನು ಮೊಟ್ಟೆ ಸಾರನ್ನು ಮಾಡ್ಕೊಂಡಿದ್ದೇನೆ ಮಧ್ಯಾಹ್ನಕ್ಕೆ. ಮಧ್ಯಾಹ್ನ ಊಟದೆಲ್ಲ ನಾನು ಏನು ಕೂಡ ಶೂಟ್ ಮಾಡಲಿಲ್ಲ, ನಂದೀಗ ಊಟ ಆಗಿದೆ ಆಲ್ರೆಡಿ. ಊಟ ಆದ ನಂತರ ನನಗೆ ಕೇಕ್ಸ್ ಇತ್ತು, ರಿಪೀಟೆಡ್ ಆರ್ಡರ್ಸ್ ಬಂದಂಥದ್ದು, ಹಾಗಾಗಿ ನಾನು ಅದನ್ನು ಇಟ್ಕೊಳ್ತಾ ಇದ್ದೇನೆ. ಈ ಚಾಕ್ಲೇಟ್ ಕೇಕ್ ಆರ್ಡರ್ ಇತ್ತು ನಾಳೆಗೆ ಇರುವಂಥದ್ದು ಇದು, ಹಾಗೆ ಅದನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ಬ್ಯಾಟರನ್ನು. ನನಗೆ ಕೇಕಿದು ಕೆಲಸಕ್ಕಿಂತ ಈ ನನ್ನ ಮಗು ಉಂಟಲ್ಲ, ಅದು ಬಂದು ಈ ಕಬಟಲ್ಲಿರುವಂಥ ಪಾತ್ರೆಗಳನ್ನು ಎಳೆದು ಹಾಕಿದ್ದನ್ನು ಅದನ್ನು ಹಿಂದೆ ಇಡುವಂಥದ್ದೇ ದೊಡ್ಡ ಕೆಲಸ ಆಗುವಂಥದ್ದು. ಎಷ್ಟು ಹೊತ್ತು ಬೇಕಂತ ಇಲ್ಲ, ಒಂದೊಂದು ಪಾತ್ರೆನ ಒಂದೊಂದು ಕಬಟಿಂದ ತೆಗೆದು ಎಲ್ಲೆಲ್ಲೋ ತಗೊಂಡೋಗಿ ಇಟ್ಟು ಬಿಡ್ತಾನೆ, ಮತ್ತು ನಾನು ಹುಡುಕುವಾಗ ಸಿಗೋದೇ ಇಲ್ಲ. ಸೊ ಹಾಗೆ ನಾನು ಅದನ್ನು ತೆಗೆದಲ್ಲಿಯೇ ಇಟ್ಟು ಬಿಡ್ತೇನೆ. ಆಗ ಇಲ್ಲಾದರೆ ಪುನಃ ಹುಡುಕ್ಲಿಕ್ಕೆ ಆದರೆ ಕಷ್ಟ ಆಗ್ತದೆ. ಮತ್ತು ಸೊ ನಾನು ಯಾವ ರೀತಿಯಲ್ಲಿ ಸಿ ಸೆಕ್ಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೇನೆ ಅಂತ ಹೇಳಿ ನಾನು ಹೇಳ್ತೇನೆ. ಥರ್ಡ್ ಸಿ ಸೆಕ್ಷನ್ ತುಂಬ ರಿಸ್ಕ್ ಇದೆ. ಅಂದರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಸ್ಪೆಷಲಿ ರಿಸ್ಕ್ ಇಲ್ಲ, ಯಾವುದೂ ಕೂಡ ರಿಸ್ಕ್ ಅಂತ ಹೇಳಿ ರಿಸ್ಕ್ ಫ್ಯಾಕ್ಟರ್ಸ್ ನನಗೆ ಹೇಳಲಿಲ್ಲ. ಬಟ್ ಸಿ ಸೆಕ್ಷನ್ ಡೆಲಿವರಿಗಿಂತ ಮುಂಚೆ ರಿಸ್ಕ್ ಇದೆ, ಆಬ್ವಿಯಸ್ಲಿ ರಿಸ್ಕ್ ಇದೆ, ಅದು ನನಗೆ ಕೂಡ ಗೊತ್ತಿತ್ತು ಮೊದಲಿಂದ ಸಹ. ಹಾಗಾಗಿ ನಾನು ಸ್ವಲ್ಪ ಟೈಮಿಗೆ ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದಂಥದ್ದು. ಬಟ್ ಹೇಗಿದ್ದರೂ ಈಗ ಕನ್ಸೀವ್ ಆಗಿದ್ದೇನೆ, ಮಗು ಕೂಡ ಹೆಲ್ದಿಯಾಗೇ ಇದೆ. ಹಾಗಾಗಿ ಈಗ ಡೆಲಿವರಿ ಕನ್ಸಿಡರ್ ಮಾಡೋದಾದರೆ ನಾನೇನೆಲ್ಲ ನನ್ನ ಕಡೆಯಿಂದ ನಾನು ಹೇಗೆ ಧೈರ್ಯ ತಗೊಳ್ತೇನೆ ಅಂತ ಹೇಳಿ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ನನಗೆ ಹೆದರಿಕೆನೇ ಇಲ್ಲ ಆಯಿತಾ. ನನಗೀಗ ಓಟಿಗೆ ನಾನು ತುಂಬ ಸಲ ಹೋಗಿ ಬಂದಿರೋದ್ರಿಂದ 3 to 4 ಟೈಮ್ಸ್ ಆಗೋದ್ರಿಂದ ನನಗೆ ಓಟಿದು ಸ್ವಲ್ಪ ಕೂಡ ಹೆದರಿಕೆ ಇಲ್ಲ. ಇವನ್ ನನಗೆ ಆಮ್ನಿಯೋಸೆಂಟೆಸಿಸ್ ಮಾಡಿದರು, ಕೆಲವರು ಅದು ತುಂಬ ಪೇನ್ಫುಲ್ ಅಂತ ಹೇಳಿ ಹೇಳ್ತಾರೆ. ನನಗೆ ಅದು ಅಷ್ಟೊಂದು ಪೇನ್ಫುಲ್ ಅಂತ ಹೇಳಿ ಅನಿಸಿಲ್ಲ. ನನ್ನ ಪೇಯ್ನ್ ಥ್ರೆಶ್ ಹೋಲ್ಡ್ ತುಂಬ ಹೆಚ್ಚಿದೆ. ನನಗೆ ಸ್ಪೆಷಲಿ ಸಿ ಸೆಕ್ಷನ್ ಉಂಟಲ್ಲ, ಸಿ ಸೆಕ್ಷನಿಗಿಂತ ನನಗೆ ನನ್ನ ಲೈಫಲ್ಲಿ ಸರ್ಜರಿ ಪೇನ್ಫುಲ್ ಅನಿಸಿದ್ದು ಅಂತ ಹೇಳಿದರೆ ನನ್ನ ಕಾಲಿನ ಸರ್ಜರಿ, ACL ಟೇರ್ ಆದಾಗ ACL ಇದು ಸರ್ಜರಿ, ನನ್ನ ಮೊಣಕಾಲಿನ ಸರ್ಜರಿ ಆಗಿದೆ. ಸೊ ಆ ಒಂದು ಸರ್ಜರಿ ನನಗೆ ತುಂಬಾ ಪೇನ್ಫುಲ್ ಅಂತ ಹೇಳಿ ಅನಿಸಿದ್ದು. ರಿಕವರಿ ತುಂಬ ಕಷ್ಟ ಆದಂಥದ್ದು. ಸಿಸೇರಿಯನ್ ಮತ್ತು ಪರವಾಗಿಲ್ಲ. ಹಾಗಾಗಿ ನನ್ನದು ಪೇಯ್ನ್ ಥ್ರೆಶ್ ಹೋಲ್ಡ್ ತುಂಬ ಜಾಸ್ತಿನೇ ಇದೆ. ಇಲ್ಲಿ ನೀವು ಅಂದ್ಕೊಳ್ಬೋದು ನಾನು ಏನು ಮಧ್ಯದಲ್ಲಿ ಮೊಟ್ಟೆ ತೋರಿಸ್ತಾ ಇದ್ದೇನೆ ಅಂತ. ಮಗುವಿಗೆ ಮೊಟ್ಟೆ ತಗೊಂಡು ಬಂದೆ, ಬಟ್ ಅವ್ನು ತಿನ್ನಲಿಲ್ಲ, ಹಾಗೆ ನಾನೇ ತಿಂತಾ ಇದ್ದೇನೆ. ಸೊ ಅದೇ ಹೇಳ್ತಾ ಇದ್ದೆ ಅಲ್ವಾ, ಪೇಯ್ನ್ ಬೇರ್ ಮಾಡಬೇಕು. ಒಂದು ಸಿ ಸೆಕ್ಷನ್ ಮಾಮ್ಸ್ ಏನಂತ ಹೇಳಿದರೆ, ಈಗ ಸಿ ಸೆಕ್ಷನ್ ಇದೆ ಅಂತ ಗೊತ್ತಿದ್ದರೆ, ಈಗ ಒಂದು ಸಿ ಸೆಕ್ಷನ್ ಆದರೆ ಎರಡನೇದು ಕೂಡ ಸಿ ಸೆಕ್ಷನ್ ಇರ್ತದೆ ಅಲ್ಲ, ಹೆದರುವಂಥದ್ದು. ಅಯ್ಯೋ ಪೇಯ್ನ್ ಹೇಗೆ ಬೇರ್ ಮಾಡೋದು ಅಂತ ಹೇಳಿ ಮೊನ್ನೆಯಿಂದ ನನಗೊಬ್ಬರು ಕಾಮೆಂಟ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಟೆನ್ಷನ್ ಆಗ್ತಾ ಉಂಟು, ನಾನೇನು ಹೊಟ್ಟೆಗೆ ತಿಂತಾ ಇಲ್ಲ, ರಾತ್ರಿಯೆಲ್ಲ ನಿದ್ದೆ ಮಾಡ್ತಾ ಇಲ್ಲ, ನನಗೆ ಇನ್ನು ಸ್ವಲ್ಪ ದಿನದಲ್ಲಿ ಸಿ ಸೆಕ್ಷನ್ ಇದೆ, ಸೆಕೆಂಡ್ ಸಿ ಸೆಕ್ಷನ್. ಟ್ಯೂಬೆಕ್ಟಮಿ ಕೂಡ ಮಾಡಿಸ್ಕೊಳ್ಳಿಕ್ಕಿದ್ದೇನೆ. ತುಂಬ ಜನ ಹೇಳ್ತಾ ಇದ್ದಾರೆ ಅದು ತುಂಬ ಪೇಯ್ನ್ ಇರ್ತದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನೀವು ಅಂದ್ಕೊಳ್ಬೇಕು, ಹೊಟ್ಟೆಯಲ್ಲಿರೋ ಮಗುವನ್ನು ನಿಮಗೆ ಪರ್ಮನೆಂಟಾಗಿ ಇಟ್ಕೊಳ್ಳಿಕ್ಕೆ ಆಗ್ತದಾ? ಇಟ್ಕೊಂಡ್ರೆ ಸಹ ರಿಸ್ಕ್ ಅಲ್ವಾ? ಹೊಟ್ಟೆ ಒಳಗೆ ಮಗು ಇದ್ದರೆ ಸಹ ರಿಸ್ಕ್, ಅದನ್ನು ತೆಗೆಯದಿದ್ದರೆ ಸಹ ರಿಸ್ಕೇ ಅಲ್ವಾ? ಹಾಗಾಗಿ ನೀವು ಒಂದು ಅಂದ್ಕೊಳ್ಬೇಕು, ಹೇಗಾದರೂ ಮಗುವನ್ನು ಹೊರಗೆ ತೆಗಿಲೇಬೇಕು. ಮತ್ತು ಏನಾದರೂ ನಮಗೊಂದು ಪಡ್ಕೊಳ್ಬೇಕಾದ್ರೆ ಏನೂ ಸ್ಯಾಕ್ರಿಫೈಸ್ ಮಾಡದೆ ನಮಗೆ ಆರಾಮದಲ್ಲಿ ಆಗಬೇಕಂದ್ರೆ ಆಗೋದಿಲ್ಲ ಅಲ್ಲ. ನಿಮಗೆ ಅನಸ್ತೇಷ್ಯ ಕೊಟ್ಟು ಸರ್ಜರಿ ಮಾಡಿ ಟ್ಯೂಬೆಕ್ಟಮಿ ಆ ಟೈಮ್ನಲ್ಲಿ ಎಲ್ರಿಗೂ ಆಗೋದಿಲ್ಲ, ಯಾಕಂದರೆ ಕೆಲವೊಮ್ಮೆ ರಿಸ್ಕ್ ಇದ್ದರೆ, ಬ್ಲೀಡಿಂಗ್ ಎಲ್ಲ ಇದ್ದರೆ ಟ್ಯೂಬೆಕ್ಟಮಿ ಮಾಡಲಿಕ್ಕೆ ಹೋಗೋದಿಲ್ಲ ಅವರು. ಮೊದಲು ಕಟ್ ಮಾಡಿದ ಇನ್ಸಿಷನನ್ನು ಬೇಗ ಸ್ಟಿಚ್ ಮಾಡಿ ನಿಮ್ಮ ಒಂದು ರಿಕವರಿ ಫಾಸ್ಟ್ ಆಗಲಿ, ನೀವು ಅಂದರೆ ಮೇಲೆ ಬೀಳಲಿ ಅಂತ ಹೇಳಿ ಅವರು ಟ್ರೈ ಮಾಡುವಂಥದ್ದು. ಅದನ್ನು ಬಿಟ್ಟರೆ ಜೀವ ಹೋಗ್ತಿದ್ರು ಕೂಡ ಟ್ಯೂಬೆಕ್ಟಮಿ ಒಂದು ಮಾಡಿಬಿಡುವ ಅಂತ ಹೇಳಿ ಅವರು ಹೋಗೋದಿಲ್ಲ. ಯಾಕಂದರೆ ಸಿ ಸೆಕ್ಷನ್ ಅನ್ನುವಂಥದ್ದು ತುಂಬಾ ಮೇಜರ್ ಸರ್ಜರಿ, ಯಾರೂ ಕನ್ಸಿಡರ್ ಮಾಡೋದಿಲ್ಲ. ಸಿ ಸೆಕ್ಷನ್ ಆಗಿ 3-4 ಗಂಟೆಯಲ್ಲಿ ಎದ್ದು ನಿಲ್ಲು ಅಂತಲೂ ಹೇಳ್ತಾರೆ, ಮಗುವನ್ನು ಹಿಡ್ಕೊ
ಫೀಡ್ ಮಾಡು ಅಂತ ಕೂಡ ಹೇಳ್ತಾರೆ. ಬೇರೆ ಯಾವ ಸರ್ಜರಿಯಲ್ಲೂ ಕೂಡ ನಿಮಗೆ ಹೇಳೋದಿಲ್ಲ, ದೇವ್ರ ಥರ ನೋಡ್ತಾರೆ. ಈಗ ನೋಡಿ, ಗಂಡಸರಿಗೆ ಒಂದು ಸರ್ಜರಿ ಆಯಿತಾ, ಚಿಕ್ಕದೇನಾದರೂ ಅಪೆಂಡಿಕ್ಸ್ ಇದು ಸರ್ಜರಿ ಆಯಿತಾ, ಅವ್ರ ಮನೆ ಹೆಂಗಸರು ಅಥವಾ ಅವರ ಮನೆಯಲ್ಲಿರುವಂಥ ಅವರ ತಾಯಿಯಂದರು ತಮ್ಮಂದಿರು ದೇವರ ರೀತಿಯಲ್ಲಿ ನೋಡ್ಕೊಳ್ತಾರೆ 2 ದಿನ. ಆದರೆ ಡೆಲಿವರಿ ಆದರೆ ಡೆಲಿವರಿ ಆಗಿದ್ದಲ್ಲ, ನಮಗೆ ಮಗು ಇಂಪಾರ್ಟೆಂಟ್, ತಾಯಿದು ಬಗ್ಗೆ ಕೇರೇ ಇಲ್ಲ, ನೋಡ್ಕೊ, ಅದು ಮಾಡು ಇದು ಮಾಡು, ಸ್ವಲ್ಪ ನೋವಿಗೆ ನೀನು ಆವು ಅಂತ ಹೇಳ್ತೀಯ ಅಂತ ಹೇಳಿ ತಾಯಿಗೇ ಕಾಮೆಂಟ್ ಮಾಡ್ತಾರೆ. ಅದು ಯಾರು ಈ ನೋವು ನೋಡಿ ಗೊತ್ತಿಲ್ಲದವರು. ಸೊ ಸಿ ಸೆಕ್ಷನಲ್ಲಿ ಆಬ್ವಿಯಸ್ಲಿ ಪೇಯ್ನ್ ಇದೆ. ಟ್ಯೂಬೆಕ್ಟಮಿ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಎಕ್ಸ್ಟ್ರಾ ಪೇಯ್ನ್ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕೆಂತ ಹೇಳಿದರೆ ನಿಮಗೆ ನರಗಳಲ್ಲಿ ಎಂಡ್ ಆಗ್ತದೆ ನೋಡಿ, ಈಗ ನಿಮ್ಮ ಸ್ಕಿನ್ ಹತ್ತಿರ ಎಲ್ಲ ನರಗಳು ಎಂಡ್ ಆಗ್ತದೆ, ಆ ಜಾಗದಲ್ಲಿ ನಿಮಗೆ ಇನ್ಸಿಷನ್ ಮಾಡಿದ್ದಾರೆ ಆದರೆ ಅಲ್ಲಿ ನೋವಿರ್ತದೆ. ಬಟ್ ಹೊಟ್ಟೆ ಒಳಗಿನ ಆರ್ಗನ್ ನಿಮ್ಗೆ ಏನಾದರೂ ತೆಗೆದಿದ್ದಾರೆ ಆದರೆ ನಿಮಗೆ ಮೇಲಿಂದ ಭಾಗದ ಮಾತ್ರ ಪೇಯ್ನ್ ಫೀಲ್ ಆಗುವಂಥದ್ದು. ಒಳಗಿಂದೊಳಗೆ ನಿಮಗೆ ಏನು ಕಟ್ ಮಾಡಿದ್ರು ಏನು ಜಾಯಿಂಟ್ ಮಾಡಿದರೆ ಸಹ ನಿಮಗೆ ಗೊತ್ತಾಗೋದಿಲ್ಲ, ಆಯಿತಾ. ಹಾಗಾಗಿ ಆ ಒಂದು ಇಂಟೆನ್ಷನನ್ನು ನೀವು ತೆಗೆದು ಬಿಡಿ, ಅದು ಪೇಯ್ನ್ ಆಗ್ತದೆ ತುಂಬ ಅಂತ ಹೇಳಿ. ಅದು ಈ ನಾರ್ಮಲ್ ಈ ಸರ್ಜರಿ ಯಾವ ರೀತಿಯಲ್ಲಿ ಆಗಿದೆ ಅದರಲ್ಲಿ ಎಷ್ಟು ಪೇಯ್ನ್ ಇರ್ತದೆ ಅಷ್ಟು ಪೇಯ್ನ್ ಇದ್ದೇ ಇರ್ತದೆ. ಮತ್ತು ಒಬ್ಬರು ಕಾಮೆಂಟ್ ಮಾಡಿದರು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆದರೆ ಪೇಯ್ನ್ ಜಾಸ್ತಿ, ಇದರಲ್ಲಿ ಆದರೆ ಪೇಯ್ನ್ ಕಡಿಮೆ ಅಂತ ಹೇಳಿ, ಅಂದರೆ ಪ್ರೈವೇಟಲ್ಲಿ ಆದರೆ ಪೇಯ್ನ್ ಕಡಿಮೆ ಅಂತ ಹೇಳಿ. ನಾನು ಅದನ್ನು ನಿಜವಾಗ್ಲೂ ಅಗ್ರಿ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಪೇಯ್ನ್ ಕಿಲ್ಲರ್ಸಲ್ಲಿ ಕೂಡ ಇಷ್ಟೇ ಡೋಸ್ ಕೊಡಬೇಕಂತ ಹೇಳಿರ್ತದೆ. ಈಗ ಪ್ರೈವೇಟ್ ಅಂತ ಹೇಳಿ ಒಬ್ಬರಿಗೆ 20 mg ಕೊಡಲಿಕ್ಕಿದ್ದು 100 mg ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲ, ಅಂದರೆ ಪ್ರೈವೇಟ್ ಅಂತ ಹೇಳಿ, ಎಸ್ಪೆಷಲಿ ಮಗುವಿಗೆ ಫೀಡ್ ಮಾಡುವಾಗ. ಸೊ ಪೇಯ್ನ್ ಕಿಲ್ಲರ್ ಯಾವುದೇ ಆದರೂ ಕೂಡ ಎಲ್ಲಿದ್ದರೂ ಕೂಡ ನಿಮಗೆ ವಿಲ್ ಪವರ್ ಇರಬೇಕು ಮೊದಲು. ನೀವು ಖಾಲಿ ಪೇಯ್ನ್ ಕಿಲ್ಲರ್ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಪೇಯ್ನ್ ಕಿಲ್ಲರ್ ನಿಮ್ಗೆ ಎಷ್ಟು ದಿನ ಕೊಡ್ತಾರೆ ಗೊತ್ತಾ, ಸಿ ಸೆಕ್ಷನ್ ಆದರೂ ಕೂಡ ಹೆಚ್ಚಂದರೆ 3 ರಿಂದ 4 ದಿನ, ಅದಕ್ಕಿಂತ 5 ದಿನ ಅಷ್ಟೇ ಕೊಡುವಂಥದ್ದು ಆ್ಯಂಟಿಬಯೋಟಿಕ್ ಮತ್ತು ಪೇಯ್ನ್ ಕಿಲ್ಲರ್. ಸ್ವಲ್ಪ 1-2 ದಿನ ಮಾತ್ರ ನಿಮಗೆ ಕರೆಕ್ಟಾಗಿ ಟೈಮಿಗೆ ಕೊಡುವಂಥದ್ದು. ಮತ್ತು ಬೆಳಿಗ್ಗೆ ಒಂದು ತಗೊಂಡ್ರೆ ಸಂಜೆ ಒಂದಷ್ಟೇ, ಅಷ್ಟರಲ್ಲೇ ನೀವು ಮೇಂಟೈನ್ ಮಾಡಬೇಕು. ಆ ನೋವು ನೀವು ಅನುಭವಿಸಲೇಬೇಕು, ಅದು ಕಟ್ಟಿಟ್ಟ ಬುತ್ತಿ, ಅದನ್ನು ಯಾರಿಗೆ ಕೂಡ ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ನೀವು ಅದಕ್ಕೆ ಬೇಕಾದ ಹಾಗೆ ನಿಮ್ಮ ಬಾಡಿಯನ್ನು, ನಿಮ್ಮ ಒಂದು ಮೈಂಡನ್ನು ಪ್ರಿಪೇರ್ ಮಾಡಿಕೊಳ್ಬೇಕು ಮೇಯ್ನಾಗಿ. ಅದನ್ನು ಬಿಟ್ಟು ನೀವು ಮೆಡಿಸಿನಲ್ಲೇ ನಾನು ಪೇಯ್ನನ್ನು ಕಂಟ್ರೋಲ್ ಮಾಡ್ಕೊಳ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ನೀವು ಎಷ್ಟು ಬೇಗ ಸಿ ಸೆಕ್ಷನಲ್ಲಿ ಎದ್ದು ನಡೀತೀರ ಅಷ್ಟು ಬೇಗ ನಿಮ್ಮದು ರಿಕವರಿ ಆಗ್ತದೆ. ನೀವು ಖಾಲಿ ಮಲಗಿದ್ದು ಪ್ರೈವೇಟಲ್ಲಿ, ಅಂದರೆ ಗೌರ್ಮೆಂಟಲ್ಲಿ ನಮಗೆ ಬೇಗನೆ ನಡಿಲಿಕ್ಕೆ ಹೇಳಿದರು, ಪ್ರೈವೇಟಲ್ಲಿ 1 ದಿನ ನಂತರ ನಡೆಸಿದ್ದು ಅಂತ ಹೇಳಿದರೆ ಎಲ್ಲೂ ಕೂಡ ಆ ರೀತಿಯಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬ್ಲಡ್ ಕ್ಲಾಟ್ ಏನಾದರೂ ಆಗಿ ಆ ಕ್ಲಾಟ್ ಹಾರ್ಟಿಗೆ ಅಥವಾ ಬ್ರೈನಿಗೆ ಹೋದರೆ ನಿಮಗೆ ಅಲ್ಲಿ ಸ್ಟ್ರೋಕ್ ಬಂದು 1ಕ್ಕೆ 2 ಆಗ್ತದೆ. ಮತ್ತು ಓಟಿಗೆ ಹೋದವರು ಯಾವಾಗಲೂ ಜೀವಂತವಾಗಿ ಬರ್ತಾರೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ ಈ ಸಿ ಸೆಕ್ಷನಲ್ಲಿ, ಗೊತ್ತಾಯ್ತಲ್ಲ. ನಾರ್ಮಲ್ ಡೆಲಿವರಿಯಲ್ಲಿ ಆ ರೀತಿಯಲ್ಲೇ ಅಲ್ಲ, ಬಟ್ ಸಿ ಸೆಕ್ಷನಲ್ಲಿ ಓಟಿಗೆ ಹೋದವರು ಜೀವಂತವಾಗಿ ಬರ್ತಾರೆ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಸ್ಪೆಷಲಿ ಈ ರೀತಿಯಲ್ಲಿ 2ನೇ ಸಿ ಸೆಕ್ಷನ್ 3ನೇ ಸಿ ಸೆಕ್ಷನ್ ಆ ರೀತಿಯಲ್ಲಿರುವಾಗ ಬ್ಲೀಡಿಂಗ್ ರಿಸ್ಕ್ ತುಂಬ ಹೈ. ಒಮ್ಮೆ ನಿಮ್ಮ ಹೊಟ್ಟೆಯ ಆರ್ಗನ್ಸನ್ನು ಕಟ್ ಮಾಡಿ ಅದನ್ನು ರಿಅಟ್ಯಾಚ್ ಮಾಡಿದ ನಂತರ ಸ್ಕಾರ್ ಟಿಶ್ಯೂ ಗ್ರೋ ಆಗ್ತದೆ, ಎಲ್ಲ ಒಟ್ಟಿಗೆ ಮುದ್ದೆ ಆಗಿ 2ನೇ ಸಲದಲ್ಲಿ ಸ್ವಲ್ಪ ಸಿ ಸೆಕ್ಷನಲ್ಲಿ ಟೈಮ್ ನಿಮಗೆ ಹೆಚ್ಚು ಅನಿಸ್ಬೋದು ಕಟ್ ಮಾಡುವಾಗ. ಯಾಕೆ ಅಂತ ಹೇಳಿದರೆ 1ನೇ ಸಿ ಸೆಕ್ಷನ್ ಆಗಿ 2ನೇದಕ್ಕೆ ಬರುವಾಗ ಸ್ಕಾರ್ ಟಿಶ್ಯೂ ಗ್ರೋ ಆಗಿ ಎಲ್ಲದು ಒಟ್ಟಿಗೆ ಅಂಟಿ ಬಿಡ್ತದೆ. ಈಗ 7 ಲೇಯರ್ ಇರ್ತದೆ ಅಲ್ಲ, ಆ 7 ಲೇಯರ್ ಕೂಡ ಒಟ್ಟೊಟ್ಟಿಗೆ ಅಂಟಿ ಒಟ್ಟಿಗೆ ಹೀಲಿಂಗ್ ಆಗಿರ್ತದೆ. ಅದನ್ನು ಸಪ್ರೇಟ್ ಮಾಡಿ ಅವರಿಗೆ ಬಿಡಿಸಲಿಕ್ಕೆ ಮತ್ತು ಸ್ಟಿಚ್ ಹಾಕಲಿಕ್ಕೆ ಕೂಡ ತುಂಬ ಟೈಮ್ ತಗೊಳ್ತದೆ. ಹಾಗಾಗಿ 3rd ಸಿ ಸೆಕ್ಷನಿಗೆ ಗ್ಯಾಪ್ ಬೇಕು ಅಥವಾ ರಿಸ್ಕ್ ಜಾಸ್ತಿ ಅಂತ ಹೇಳುವಂಥದ್ದು ಅದಕ್ಕೋಸ್ಕರನೇ. 7-8 ತಿಂಗಳಾಗುವಾಗ ಮಗುವಿನ ವೆಯ್ಟ್ ಜಾಸ್ತಿ ಆದ ಹಾಗೆ ಮಗು ಕಿಕ್ ಮಾಡುವಾಗ ಯೂಟ್ರಸ್ ರಪ್ಚರ್ ಕೂಡ ಆಗ್ಬೋದು, ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗ್ಬೋದು, ಇನ್ನೂ ಹಲವಾರು ಪ್ರಿಮೆಚೂರ್ ಡೆಲಿವರಿ ಅಂತ ಹಲವಾರು ರಿಸ್ಕ್ ಇದೆ. ಅದನ್ನು ನಮಗೆ ಹೊರಗಡೆಯಿಂದ ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಆದಷ್ಟು ಕೇರ್ ಮಾಡ್ಬೋದು, ಬಟ್ ಹೊರಗೆಯಿಂದ ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ, ಆಯಿತಾ. ನೀವು ಹೆದರಿದ್ರೆ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ BP ಹೆಚ್ಚು ಕಡಿಮೆ ಆಗ್ತದೆ. ಈಗ ನಂದು ಲಾಸ್ಟ್ ಡೆಲಿವರಿ ವ್ಲಾಗ್ ನೀವು ನೋಡಿಲ್ಲ ಅಂದರೆ ನೋಡ್ಬೋದು, ನಿಮಗೆ ಮೋಟಿವೇಶನ್ ಕೂಡ ಸಿಗ್ಬೋದು. ತುಂಬ ಜನ ಮೋಟಿವೇಟ್ ಆಗಿದ್ದಾರೆ. ಸೊ ನನ್ನ ಲಾಸ್ಟ್ ಡೆಲಿವರಿಯಲ್ಲಿ ನನಗೆ ಹೊರಗೆ BP ಚೆಕ್ ಮಾಡುವಾಗ ಎಷ್ಟಿತ್ತು, ಒಳಗೆ ಹೋದಾಗ ಕೂಡ ಅಷ್ಟೇ ಇತ್ತು. ಯಾಕೆಂದರೆ ನಾನು ಹೆದರಿ ನಂದು BP ಹೆಚ್ಚಾಯ್ತು ಅಂತ ಹೇಳಿದರೆ ಏನು ಮಾಡಲಿಕ್ಕಾಗೋದಿಲ್ಲ. ನನಗೆ ರಿಸ್ಕ್, ನನ್ನ ಮಗುವಿಗೆ ರಿಸ್ಕ್ ಅಲ್ವಾ. ಹೆದರಿ ಏನು ಮಾಡಲಿಕ್ಕಿಲ್ಲ. ಅನಸ್ತೇಷಿಯಾ ಕೊಡ್ತಾರೆ. ಅನಸ್ತೇಷಿಯಾ ಕೊಡುವಾಗ ಏನು ಸಹ ನೋವಾಗೋದಿಲ್ಲ. ನಿಮ್ಮ ಬೆನ್ನಿಗೆ ಸೂಜಿ ಹಾಕಿದರೆ ಸಹ ಗೊತ್ತಾಗೋದಿಲ್ಲ. ಇರುವೆ ಕಚ್ಚಿದಷ್ಟೇ ನೋವಾಗುವಂಥದ್ದು. ಅನಸ್ತೇಷಿಯಾ ದೊಡ್ಡ ನೋವೇನು ಏನು ಸಹ ಇಲ್ಲ, ಸುಮ್ಮನೆ ಹೇಳುವಂಥದ್ದು ಅದೆಲ್ಲ. ಯಾಕೆಂದರೆ ನಾನು 3 ಸಲ ಈಗ ಆಲ್ರೆಡಿ ನಾನು ಸ್ಪೈನಲ್ ಅನಸ್ತೇಷಿಯಾ ತೆಕ್ಕೊಂಡಿದ್ದೇನೆ. ಈಗ ಈ ಸಲ ಪುನಃ ಹೋಗಿ ಡೆಲಿವರಿ ಆಗುವಾಗ 4ನೇ ಸಲ ತೆಗೊಳ್ಳುವಂಥದ್ದು. ಏನು ಸಹ ಇಲ್ಲ, ಆಯಿತಾ, ನೋವೇನಾಗೋದಿಲ್ಲ. ಯಾರ್ಯಾರು ಹೇಳಿದ್ದು ಕೇಳಬೇಡಿ. ಇಲಿ ಹೋಯಿತು ಅಂತ ಹೇಳಿದರೆ ಸ್ವಲ್ಪ ಹೊತ್ತಲ್ಲಿ ಹುಲಿ ಹೋಯಿತು ಅಂತ ಹೇಳ್ತಾರೆ. ಸೊ ಅಂಥ ಜನರೇ ಹೆಚ್ಚಿರುವಂಥದ್ದು. ಹಾಗಾಗಿ ಹೆದರಬೇಡಿ. ಅನಸ್ತೇಷಿಯಾ ಕೊಡುವಾಗ ಸಹ ನೋವಾಗೋದಿಲ್ಲ, ಕಟ್ ಮಾಡುವಾಗ ಸಹ ನೋವಾಗೋದಿಲ್ಲ.
ನೋವಾಗೋದು ಯಾವಾಗ ಅನಸ್ತೇಷಿಯಾ ಪವರೆಲ್ಲ ಹೋಗಿ ನಾವು ರೂಮಿಗೆ ಶಿಫ್ಟ್ ಆಗಿರ್ತೇವಲ್ಲ ಆಗ ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಟ್ ಮಾಡಿದ ಹಾಗೆಯೇ ನಮಗೊಂದು ಪೇಯ್ನ್ ಬಂದ ಹಾಗೆ ಆಗುವಂಥದ್ದು. ಅದಕ್ಕೆ ಕೂಡ ಪೇಯ್ನ್ ಮ್ಯಾನೇಜ್ಮೆಂಟಿಗೆ ನಿಮಗೆ ಮೆಡಿಸಿನ್ ಕೊಡ್ತಾರೆ. ಸೊ ಹಾಗಾಗಿ ಯಾರು ಸಹ ಹೆದರಲಿಕ್ಕೆ ಹೋಗಬೇಡಿ. ಹೆದರಿ ನಿಮಗೆ ನಿಮ್ಮ ಡೆಲಿವರಿಯನ್ನು ನಿಮಗೆ ಮಾಡ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ, ಮಗುವನ್ನು ಉಳಿಸ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ. ಹಾಗಾಗಿ ಹೆದರಲಿಕ್ಕೆ ಹೋಗಬೇಡಿ. ಪೇಯ್ನ್ ಮ್ಯಾನೇಜ್ ಮಾಡಲಿಕ್ಕೆ ವಿಲ್ ಪವರ್ ಉಂಟಲ್ಲ, ನಿಮ್ಮ ಧೈರ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ, ಅದು ಮಾತ್ರ ಮಾಡಲಿಕ್ಕಾಗುವಂಥದ್ದು. ಮತ್ತು ದೇವರ ಹತ್ರ ಪ್ರೇಯರ್ ಮಾಡಿ, ರಿಸ್ಕ್ ಇಲ್ಲದ ಹಾಗೆ ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗಲಿ ಅಂತ ಹೇಳಿ. ಸೊ ನನ್ನ ಡೆಲಿವರಿಗೆ ಪರ್ಸ್ನಲಿ ನಾನು ಈಗ ರಿಸ್ಕ್ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಇರ್ಬೋದಲ್ಲ. ನಾನು ಎಷ್ಟೇ ಪಾಸಿಟಿವ್ ಆಗಿದ್ದರೂ ನನಗೇನು ಸಹ ಹೆದರಿಕೆ ಇಲ್ಲ ಆದರೂ ಸಹ ನಾನು ಎಕ್ಸೈಟ್ಮೆಂಟಲ್ಲಿ ಹೋಗುವಂಥದ್ದು ಡೆಲಿವರಿಗೆ. ಆದರೆ ಸಹ ರಿಸ್ಕ್ ಯಾವಾಗ ಯಾರ ಕಡೆ ಇರ್ತದೆ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಮೊದಲೇ ಬ್ಲಡ್ ಇರ್ತದೆ ಆಬ್ವಿಯಸ್ಲಿ. ಒಳ್ಳೆ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದರೆ ಬ್ಲಡ್ ರಿಕ್ವೈರ್ಮೆಂಟ್ ಇದ್ದಾಗ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಇರ್ತದೆ. ಬಟ್ ಸ್ಟಿಲ್ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ಸ್ಪೆಷಲಿ ಈಗ ನೋಡಿ ನಂದು O ಪಾಸಿಟಿವ್ ಬ್ಲಡ್. ಸೊ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ O ಪಾಸಿಟಿವ್ ಡೋನರ್ಸ್ ಇದ್ದಾರೆ ಆದರೆ ಅವರಿಗೆ 3 months ಪ್ರಯರ್ ಇನ್ಫಾರ್ಮ್ ಮಾಡುವಂಥದ್ದು, ಬ್ಲಡ್ ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಯಾಕೆಂದರೆ ನನಗೆಲ್ಲಾದರೂ ಎಮರ್ಜೆನ್ಸಿ ಬಿದ್ದರೆ ಬ್ಲಡ್ ಬೇಕಾದರೆ ಅವರು ಬಂದು ಕೊಡ್ಬೋದಲ್ವ, ಎಲ್ಲೆಲ್ಲಿ ಹುಡುಕಿ ಹೋಗೋದಕ್ಕಿಂತ ಅವರಿಗೆ ಬಂದು ಕೊಡಲಿಕ್ಕೆ ಆಗ್ತದೆ. ಆ ಟೈಮ್ನಲ್ಲಿ ಇನ್ಫಾರ್ಮ್ ಮಾಡಿದರೆ ಆಯಿತು. ಸೊ 3 months ಪ್ರಯರಿಂದ ಬ್ಲಡ್ ಕೊಡೋದೇ ಇದ್ದರೆ ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಸೊ ಆ ರೀತಿಯಲ್ಲಿ ಕೆಲವೊಂದು ನಮ್ಮ ಕಡೆಯಿಂದ ನಾವು ಪ್ರಿಪ್ರೇಷನನ್ನು ಮಾಡಿ ಇಟ್ಕೊಳ್ಬೇಕು. ಸೊ ಮತ್ತು ಇನ್ನೊಂದು ಹಣ, ಅವರು 40,000 ಹೇಳಿದ್ದಾರೆ, ಆದರೆ ನಾವೊಂದು 50,000 to 60,000 ಹೆಚ್ಚು ಪ್ಲಸ್ ಒಂದು 20 ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಏಕೆಂದರೆ ಸಿ ಸೆಕ್ಷನ್ ಥ್ರೂ ಹುಟ್ಟಿದ ಮಕ್ಕಳಿಗೆ, ಸ್ಪೆಷಲಿ ಈಗ ನನ್ನ ಕೇಸಲ್ಲಿ ಆದರೆ ನಂದು 3rd ಸಿಸೇರಿಯನ್, 37 weeks ಆಗುವಾಗ ಮಗುವನ್ನು ಹೊರಗೆ ತೆಗಿಬೇಕು ಹೇಳಿದ್ದಾರೆ. ಸೊ 37 weeksಲ್ಲಿ ಮಗುವನ್ನು ಹೊರಗೆ ತೆಗೆದ್ರೆ ಲಂಗ್ಸ್ ಸ್ವಲ್ಪ ಪ್ರಿಮ್ಯಾಚೂರ್ ಇರ್ಬೋದು, ಬ್ರೀದಿಂಗ್ ಡಿಫಿಕಲ್ಟಿ ಇದ್ದರೆ ಮಗುವನ್ನು ಕೂಡ ನಿಯೋನೆಟಲ್ ಕೇರಲ್ಲಿ ಇಡ್ಬೋದು. ಸೊ ಅಂಥ ಟೈಮ್ನಲ್ಲಿ ಬಿಲ್ ಕೂಡ ಹೆಚ್ಚು ಬರ್ತದೆ. ಸೊ ಬಿಲ್ ಅದಕ್ಕೆ ಬೇಕಾದಂಥ ಅಮೌಂಟನ್ನು ನೀವು ಮೊದಲೇ ಹಾಸ್ಪಿಟಲ್ ಹತ್ರ ಕೇಳಿ ರೆಡಿ ಇಟ್ಕೊಳ್ಬೇಕು. ನಿಮ್ಮ ಪ್ಯಾಕೇಜಲ್ಲಿ 60,000 ಹೇಳಿದ್ದಾರೆ ಆದರೆ ನೀವು 80,000 ಆದರೂ ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ಇಂಥದ್ದೆಲ್ಲ ಕೆಲವೊಂದು ಮೆಂಟಲ್ ಪ್ರಿಪ್ರೇಷನ್ಸ್ ಮತ್ತು ಈ ರೀತಿಯ ಫೈನಾನ್ಷಿಯಲ್ ಪ್ರಿಪ್ರೇಷನ್ಸ್ ಇಂಥದ್ದೆಲ್ಲ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಯ್ತಾ. ಸೊ ಇಲ್ಲಿ ಟಿಫಿನ್ ಸಿಯಾನ್ ತಿಂದು ಬರ್ತಾನಾ ಕೇಳ್ತಾ ಇದ್ರಲ್ಲ, ತಿಂದು ಬರ್ತಾನೆ, ಕೆಲವೊಮ್ಮೆ ತಿನ್ನೋದಿಲ್ಲ. ಈ ಸಾರೆಲ್ಲ ಹಾಕಿದರೆ ಅವನಿಗೆ ಕೋಪ ಬರ್ತದೆ. ಹಾಗೆ ಕೆಲವೊಮ್ಮೆ ತಿಂದು ಬರ್ತಾನೆ, ಕೆಲವೊಮ್ಮೆ ತಿನ್ನೋದಿಲ್ಲ. ಇವತ್ತು ತಿಂದು ಬಂದಿದ್ದಾನೆ, ನೀರು ಕೂಡ ಕುಡ್ದಿದ್ದಾನೆ. ಸೊ ಇಲ್ಲಿ ಬಂದು ಏನಾದರೂ ಯಮ್ಮಿ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾನೆ ಚಾಕ್ಲೇಟಿಗೋಸ್ಕರ. ಸ್ವಲ್ಪ ದಿನ ಹಿಂದೆ ಈ ವೇಫರ್ಸನ್ನು ನಾನು ತಂದಿಟ್ಟಿದ್ದೆ ಡಿಮಾರ್ಟಿಂದ ಬರುವಾಗ, ಆದರೆ ಓಪನ್ ಮಾಡಿರಲಿಲ್ಲ. ಮೊನ್ನೆ ಓಪನ್ ಮಾಡಿ ಕೊಟ್ಟಂಥದ್ದು, ಹಾಗೆ ಅದು ತಿನ್ನಲಿಕ್ಕೋಸ್ಕರ ಅಂತ ಹೇಳಿ ಕಾಯ್ತಾ ಇದ್ದ. ಮತ್ತು ಕೂಗಿಸೋದು ಬೇಡ ಅಂತ ಹೇಳಿ ಕೊಟ್ಟಿದ್ದೇನೆ. ಇನ್ನು ನನಗೆ ಕೇಕ್ ಕೂಡ ಮಾಡಲಿಕ್ಕಿದೆ. ಕೇಕ್ ಮಾಡುವಾಗ ನಾನು 2 ಮಕ್ಕಳನ್ನು ಕೂಡ ಇಲ್ಲೇ ತಂದಿಟ್ಕೊಂಡು ಬಿಡ್ತೇನೆ, ಯಾಕೆಂದರೆ ಅಲ್ಲಿದ್ದರೆ ಹೊಡೆದಾಡಿ ಬಿಡ್ತಾರೆ. ಹಾಗೆ ಮಕ್ಕಳು ಕೂಡ ಇಲ್ಲೇ ಕೆಳಗಿದ್ದಾರೆ. ನಾನು ಕೇಕ್ನ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ಸೊ ಯಾರು ಕೂಡ ಸಿ ಸೆಕ್ಷನ್ ಇರೋರು ಹೆದರಬೇಡಿ ಆಯಿತಾ. ನಿಮಗೆ ಹೆದರಿ ಏನು ಮಾಡಲಿಕ್ಕಾಗ್ತದೆ ಅದನ್ನು ಹೇಳಿ ಮೊದಲು ನನಗೆ ಕಾಮೆಂಟ್ ಮಾಡುವಾಗ. ನಾನು ಹೆದರ್ತೀನಿ, ನನಗೆ ನನ್ನದೇ ಡೆಲಿವರಿ ಮಾಡ್ಕೊಳ್ಳಿಕ್ಕಾಗ್ತದ, ರಿಸ್ಕ್ ಇಲ್ಲದೆ ಮಗುವನ್ನು ಹೊರಗೆ ತೆಗಿಲಿಕ್ಕಾಗ್ತದ. ಇನ್ಫ್ಯಾಕ್ಟ್ ಈಗ ರಿಸ್ಕ್ ಬಂತಂತಾನೆ ಅಂದ್ಕೊಳ್ಳಿ, ನಮಗೆ ಏನು ಮಾಡಲಿಕ್ಕಾಗ್ತದೆ, ನಾವೇನು MBBS ಮಾಡಿದ್ದೇವಾ? ಇಲ್ಲ ಅಲ್ಲ. ಸೊ ಡಿಗ್ರಿ ಇರುವವರು ಅಂದರೆ ಈಗ ನೋಡಿ, ನಿಮಗೆ ರಿಪೀಟೆಡ್ ನೀವು ಸಿ ಸೆಕ್ಷನ್ ಆಗ್ತಾಯಿದೆ ಆದರೆ ಈಗ ಅಟ್ಲೀಸ್ಟ್ 18 months ಗ್ಯಾಪ್ ಇರಬೇಕು. ಬಟ್ ನಂದು 1 year 1 month ಅಷ್ಟೇ ಗ್ಯಾಪ್ ಇರುವಂಥದ್ದು 3rd ಬೇಬಿಗೆ. ಸೊ ನಾನು ಇನ್ಕ್ರೀಸ್ಡ್ ರಿಸ್ಕಲ್ಲಿರುವಂಥದ್ದು. ಹಾಗೆ ನನ್ನದು ಇನ್ಕ್ರೀಸ್ಡ್ ರಿಸ್ಕ್ ಇದೆ ಅಂತ ಹೇಳಿ ನಾನು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಹೆಲ್ತ್ ಕಂಡೀಷನ್ ಏನಾಗ್ಬೋದು, ನನ್ನ ಮಕ್ಕಳ, ನನ್ನ ಹಸ್ಬೆಂಡಿನ, ನಮ್ಮ ಮನೆಯವರ ಒಂದು ಮೆಂಟಲ್ ಕಂಡೀಷನ್ ಯಾವ ರೀತಿಯಲ್ಲಿ ಇರ್ಬೋದಲ್ವ. ನಾವು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನಗೆ ನಿಜ ಹೇಳಬೇಕಂದ್ರೆ ನನಗೆ 0.1% ಅಷ್ಟು ಕೂಡ ಹೆದರಿಕೆ ಇಲ್ಲ. ಎಕ್ಸೈಟ್ಮೆಂಟ್ ಮಾತ್ರ ಇದೆ. ಯಾವುದೇ ಬೇಬಿ ಆಗಲಿ ನನಗೆ ಗರ್ಲೇ ಬೇಕು, ಬಾಯೇ ಬೇಕು ಆ ರೀತಿಯಲ್ಲಿ ಏನು ಸಹ ಇಲ್ಲ. ತುಂಬ ಜನ ಹೇಳ್ತಾರೆ ನಿಮಗೆ ಗರ್ಲ್ ಆಗಲಿ ಅಂತ. ಆದರೆ ಆಗಲಿಲ್ಲ ಆದರೆ ಕೂಡ ನನಗೆ ಒಂದು ಕ್ಯೂಟ್ ಹೆಲ್ದಿಯಾಗಿರೋಂಥ ಮಗು ಸಿಕ್ಕಿದರೆ ಆಯಿತು. ಬೇರೆ ಏನು ಸಹ ನನಗೆ ಬೇಡ, ಹೆಲ್ದಿ ಬೇಬಿ ಆದರೆ ಆಯಿತು. ಗರ್ಲೇ ಬೇಕಂತ ಏನಿಲ್ಲ. ಬಟ್ ಸಿಯೋನಿಗೆ ಪ್ರಿಫರೆನ್ಸ್ ಇದೆ ಗರ್ಲ್ ಆಗಬೇಕು ಅಂತ ಹೇಳಿ. ಯಾಕೆಂತ ಹೇಳಿದರೆ 2ನೇ ಮಗು ಗಂಡು ಮಗು ಆದಾಗ ಆಗಾಗ ಡೈಪರ್ ವೆಟ್ ಮಾಡೋದಲ್ಲ, ಕಕ್ಕ ಮಾಡೋದು, ಸುಸು ಮಾಡೋದು ನೋಡಿ ಅವನಿಗೆ ಸಾಕಾಗಿ ಅವನು ಹೇಳುವಂಥದ್ದು ಗರ್ಲ್ ಆದರೆ ಸಾಕು ಈ ಸಲ, ಬಾಯ್ಸ್ ಯಾವಾಗಲೂ ಕಕ್ಕ ಮಾಡೋದು ಅಂತ ಹೇಳಿ. ಅವನಿಗೆ ಅಂದರೆ ಗೊತ್ತಿಲ್ಲ, ಗರ್ಲ್ಸ್ ಕೂಡ ಸೇಮ್ ಅದೇ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ. ಗರ್ಲ್ ಆದರೆ ಗಲೀಜು ಮಾಡೋದಿಲ್ಲ, ಡೈಪರ್ ವೆಟ್ ಮಾಡೋದಿಲ್ಲ ಅಂತ ಹೇಳಿ ಅವನ ಒಂದು ತಲೆಯಲ್ಲಿರುವಂಥದ್ದು. ಸೊ ಅವನ ಆಸೆ ರೀತಿಯಲ್ಲಿ ಗರ್ಲ್ ಆದರೆ ಅದು ಸಹ ಅವನಿಗೆ ಖುಷಿನೇ.
ಬಾಯ್ ಆದರೆ ಸಹ ಖುಷಿನೇ. ನಾನು ಪ್ರೌಡ್ಲಿ ಹೇಳ್ತೇನೆ, ನಾನು 3 ಗಂಡು ಮಕ್ಕಳ ಅಮ್ಮ ಅಂತ ಹೇಳಿ. ಯಾಕೆಂದರೆ ನಾನು ಅವ್ರನ್ನ ಆ ರೀತಿಯಲ್ಲಿ ರೇಸ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಮೆಂಟಲಿ ಪ್ರಿಪೇರ್ಡ್ ಆಗಿದ್ದೇನೆ. ಯಾವ ಮಗು ಆದರೂ ಕೂಡ ಅವರಿಗೆ ಒಳ್ಳೆಯ ಆಲೋಚನೆ ಕೊಟ್ಟು ಗರ್ಲ್ಸ್ ಬಗ್ಗೆ ರೆಸ್ಪೆಕ್ಟ್ ಮಾಡಲಿಕ್ಕೆ ಹೇಳಿ, ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡುವಂಥದ್ದಾಗಿರ್ಬೋದು. ಪ್ರತಿಯೊಂದು ವಿಷಯದಲ್ಲಿ ನಾವು ಹೆಣ್ಣುಮಕ್ಕಳನ್ನ ಯಾವ ರೀತಿಯಲ್ಲಿ ಸಾಕ್ತೇವೆ ನೋಡಿ, ಅದೇ ರೀತಿಯಲ್ಲಿ ಗಂಡು ಮಕ್ಕಳನ್ನು ಸಾಕಿದರೆ ಅದೇ ಒಂದು ಸಕ್ಸಸ್ಫುಲ್ ಪೇರೆಂಟಿಂಗ್. ಅದನ್ನು ಬಿಟ್ಟು ಗಂಡೇ ಆಗಬೇಕು, ಹೆಣ್ಣೇ ಆಗಬೇಕು ಆದರೆ ಮಾತ್ರ ಫ್ಯಾಮಿಲಿ ಕಂಪ್ಲೀಟ್ ಆಗುವಂಥದ್ದು. ಮತ್ತು ಕೆಲವರು ಅಂದ್ಕೊಂಡಿದ್ದೀರಾ ನಾನು 3ನೇ ಮಗು ಇಷ್ಟು ಬೇಗ ಟ್ರೈ ಮಾಡಿರುವಂಥದ್ದು ಹೆಣ್ಣಾಗಲಿಲ್ಲ ಅಂತ ಹೇಳಿ ನಿಮಗೆ ಬೇರೆ ಕೆಲಸ ಇಲ್ಲ ಆಯಿತಾ ಆ ರೀತಿ ಯೋಚನೆ ಮಾಡೋರಿಗೆ ಅಂದರೆ ಒಬ್ಬರು ಹೇಳಿದರು. ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು. ಅದಕ್ಕೋಸ್ಕರ ನಂದು ಜೀವನವನ್ನು ನಾನು ರಿಸ್ಕಲ್ಲಿ ಹಾಕ್ತೀನಿ. ನನಗೆ 2 ಮಕ್ಕಳಿಲ್ವ, ಈಗ ಹೆಣ್ಣು ಮಗು ಆಗಬೇಕಂತ ಹೇಳಿ ಇಷ್ಟು ಬೇಗ ಟ್ರೈ ಮಾಡಿ ಸಿ ಸೆಕ್ಷನ್ ಟೈಮಲ್ಲಿ ನನಗೇನಾದರೂ ಆದರೆ ನನ್ನ ಮಕ್ಕಳನ್ನ ಯಾರು ನೋಡ್ತಾರೆ, ಅದನ್ನು ನೀವು ಯೋಚನೆ ಮಾಡೋದಿಲ್ಲ. ಸುಮ್ಮನೆ ಒಂದು ಏನಾದರೂ ಬರೀಲಿಕ್ಕೆ ಗೊತ್ತು ಅಂತ ಹೇಳಿ ಬರೆದು ಬಿಡುವಂಥದ್ದಲ್ಲ, ಅರ್ಥ ಇರಬೇಕು. ಅದಕ್ಕೆ ಅರ್ಥ ಇಲ್ಲದ ಕಾಮೆಂಟನ್ನು ಹಾಕುವಂಥದ್ದಲ್ಲ. ಇದು ನಾವು ಮೊನ್ನೆ ಸಂಡೇ ನಮಗೊಂದು ಫಂಕ್ಷನ್ ಇತ್ತು, ವೆಡ್ಡಿಂಗ್. ಬಟ್ ವೆಡ್ಡಿಂಗ್ ವೆನ್ಯೂಗೆ ನಾವು ತುಂಬ ಬೇಗ ತಲುಪಿದ್ರಿಂದ ನಾವು ಜಸ್ಟ್ ಕಾರಿಂಜೇಶ್ವರ ಟೆಂಪಲ್ ಅಲ್ಲೇ ಸ್ವಲ್ಪ ಮುಂದೆ ಇದ್ದಂಥದ್ದು. ಹಾಗೆ ಕಾರಿಂಜೇಶ್ವರ ಟೆಂಪಲ್ ರೋಡಲ್ಲಿ ಒಂದು ರೌಂಡ್ ಹೀಗೆ ಒಂದು ನೇಚರ್ ವ್ಯೂ ಹೇಗಿದೆ ನೋಡಿ, ಸೊ ಅದನ್ನು ನೋಡಿ ಬರುವ ಅಂತ ಹೇಳಿ ಹೋದಂಥದ್ದು. ಅದನ್ನೇ ನಿಮ್ಮ ಜೊತೆ ಗ್ಲಿಮ್ಸನ್ನು ಶೇರ್ ಮಾಡ್ತಾ ಇದ್ದೇನೆ. ಮತ್ತು ನಾನಂದರೆ ಸಂಜೆ ಏನು ಕೂಡ ವೀಡಿಯೋದಲ್ಲಿ ಶೂಟ್ ಮಾಡಿರಲಿಲ್ಲ. ಕೆಲವರಿಗೆ ಇವತ್ತಿನ ವ್ಲಾಗ್ ಬೋರಿಂಗ್ ಅನಿಸಿರ್ಬೋದು. ಬಟ್ ನನಗೆ ಗೊತ್ತು ತುಂಬ ಜನ ಸಿ ಸೆಕ್ಷನ್ ಮಾಮ್ಸೆ ಟೆನ್ಷನಲ್ಲಿದ್ದೀರಾ. ಸ್ಪೆಷಲಿ ಸೆಕೆಂಡ್ ಸಿ ಸೆಕ್ಷನ್ ಅವರೇ ಟೆನ್ಷನಲ್ಲಿದ್ದೀರಾ. ನೋಡಿ, ಟೆನ್ಷನ್ ಮಾಡಬೇಡಿ. ನಾನು 3rd ಸಿ ಸೆಕ್ಷನ್, ಅದು ಕೂಡ ಇನ್ಕ್ರೀಸ್ಡ್ ರಿಸ್ಕಲ್ಲಿರುವಂಥದ್ದು. ನಾನು ನೋಡಿ ಯಾವ ರೀತಿಯಲ್ಲಿದ್ದೇನೆ, ಹ್ಯಾಪಿಯಾಗಿದ್ದೇನಲ್ಲ ನನ್ನ ಮಕ್ಕಳ ಜೊತೆ, ನನ್ನ ಫ್ಯಾಮಿಲಿ ಜೊತೆ. ಸೊ ಪಾಸಿಟಿವ್ ಆಗಿರಿ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ಅಷ್ಟೇ ನಿಮ್ಮ ಲೈಫಲ್ಲಿ ಪಾಸಿಟಿವ್ನೆಸ್ ಇರುವಂಥದ್ದು. ನಿಮ್ಮ ಹತ್ರ ಏನಿಲ್ಲಾದರೂ ಕೂಡ, ಏನಿದ್ದರೂ ಕೂಡ ಪಾಸಿಟಿವ್ ಥಿಂಕ್ ಮಾಡಿ. ಪಾಸಿಟಿವ್ ಥಿಂಕ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ವೈಬ್ಸ್ ಪಾಸಿಟಿವ್ ಆದಾಗ ನಿಮ್ಮ ಲೈಫ್ ಕೂಡ ಪಾಸಿಟಿವ್ ಆಗ್ತಾ ಹೋಗ್ತದೆ. ಸೊ ಹ್ಯಾಪಿಯಾಗಿರಿ, ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ. ನಾನು ಹಸ್ಬೆಂಡ್ ಹತ್ರ ಆಗಾಗ ಹೇಳ್ತಾ ಇರುವಂಥದ್ದು, ಈ ಪ್ರೆಗ್ನೆನ್ಸಿ ಒಳ್ಳೆ ಎಂಜಾಯ್ ಮಾಡಬೇಕು. ಯಾಕಂದರೆ ಇದು ಲಾಸ್ಟ್ ಪ್ರೆಗ್ನೆನ್ಸಿ. ನನಗೆ ಕೂಡ ಈ ಸಲ ಟ್ಯೂಬೆಕ್ಟಮಿ ಇದೆ ಆಯಿತಾ. ಏನು ರಿಸ್ಕ್ ಇಲ್ಲ. ಆದರೆ ಅಂದರೆ ಹೆಚ್ಚು ಬ್ಲೀಡಿಂಗ್ ಏನೂ ಇಲ್ಲ ಆದರೆ ಆ ಟೈಮ್ನಲ್ಲೇ ಮಾಡಿಬಿಡ್ತಾರೆ. ಯಾಕೆಂದರೆ ಆರ್ಗನ್ ಹೇಗಿದ್ದರೂ ಹೊರಗೆ ತೆಗೆದು ಬಿಡ್ತಾರೆ ಒಮ್ಮೆ, ಯೂಟ್ರಸನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ. ಆ ಟೈಮ್ನಲ್ಲಿ ಮಾಡಿ ಹೋದರೆ ಆಚೆ ಆಗಿ ಹೋಗ್ತದೆ. ಇಲ್ಲಾದರೆ ಸ್ವಲ್ಪ ಟೈಮ್ನ ನಂತರ, 1 ವರ್ಷ ನಂತರ ಎಲ್ಲ ಲ್ಯಾಪ್ರೋಸ್ಕೋಪಿಕ್ ವೇಯಲ್ಲಿ ಕೂಡ ಮಾಡ್ಬೋದು. ಹೊಟ್ಟೆಗೆ ಹೋಲ್ಸನ್ನು ಮಾಡಿ, ಕೀ ಹೋಲ್ ರೀತಿಯಲ್ಲಿ ಮಾಡ್ತಾರೆ. ಆ ರೀತಿಯಲ್ಲಿ ಕೂಡ ಮಾಡ್ಬೋದು. ಯಾವುದು ಕೂಡ ಪೇನ್ಫುಲ್ ಅಲ್ಲ. ಮಕ್ಕಳ ಮುಖ ನೋಡುವಾಗ ಉಂಟಲ್ಲ, ನೀವು ಎಷ್ಟೇ ಕಷ್ಟಪಟ್ಟು ಡೆಲಿವರಿ ಆದರೂ ಸಹ ಮಕ್ಕಳ ಮುಖ ನೋಡುವಾಗ ಆ ಒಂದು ಹೀಲಿಂಗ್ ಬೇಗ ಆಗ್ತದೆ ಆಯಿತಾ. ಮತ್ತು ನೀವು ದೇವರ ಹತ್ರ ಚಂದ ಮಾಡಿ ಪ್ರೇಯರ್ ಮಾಡಿ, ನಮಗೆ ಧೈರ್ಯ ಕೊಡಿ ಅಂತ ಹೇಳಿ. ದೇವರು ಖಂಡಿತವಾಗಿ ಧೈರ್ಯ ಕೊಡ್ತಾರೆ. ಈಗ ನನಗೆ ಏಜ್ ನೋಡಿ, ನನಗೆ ಈಗ 28 ಇಯರ್ಸಲ್ಲಿ ನಂದು ಇದು 3rd ಸಿ ಸೆಕ್ಷನ್. ಸೊ ನನಗೆ ಏಜ್ ಕಡಿಮೆ ಇರೋದ್ರಿಂದ ಮೇ ಬಿ ನಂದು ಹೀಲಿಂಗ್ ಕೂಡ ಬೇಗ ಆಗ್ಬೋದು. ಮತ್ತು ನಾನು ಹೆಚ್ಚು ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ನಂದು ಹೀಲಿಂಗ್ ಬೇಗ ಆಗ್ಬೋದು. ಹಾಗೆ ನಿಮ್ಮದು ಏಜ್ ಜಾಸ್ತಿ ಇದೆ ಆದರೆ ಸ್ವಲ್ಪ ರಿಸ್ಕ್ ಜಾಸ್ತಿ, ಹೌದು. ಆದರೆ ನೀವು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿಕೊಂಡು ಡಾಕ್ಟರ್ ಹತ್ರ ಕೇಳಿ, ನಿಮಗೆ ಟ್ಯೂಬೆಕ್ಟಮಿ ಬೇಕಾದರೆ ಅದರ ಬಗ್ಗೆ ಕೂಡ ಮಾತಾಡ್ಕೊಳ್ಬೋದು. ಡಾಕ್ಟರ್ ನಿಮಗೆ ಯಾವುದು ಬೆಸ್ಟ್ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ರಾತ್ರಿಯನ್ನು ಹಗಲು ಮಾಡಲಿಕ್ಕೆ ಸಾಗೋದಿಲ್ಲ, ಹಗಲನ್ನು ರಾತ್ರಿ ಮಾಡಲಿಕ್ಕೆ ಸಾಗೋದಿಲ್ಲ. ಹಾಗಾಗಿ ಯೋಚನೆ ಮಾಡೋದನ್ನು ಬಿಡಿ. ಪ್ರೆಗ್ನೆನ್ಸಿ ಈ ಒಂದು ಟೈಮ್ನ ಎಂಜಾಯ್ ಮಾಡಿ. ಮಗುವಿಗೆ ಸಹ ಒಳ್ಳೆ ವೈಬನ್ನೇ ಕೊಡಿ. ಗಟ್ಟಿ ತಿನ್ನಿ. ನನ್ನ ಹಾಗೆ ನಾನೀಗ ಆಲ್ಮೋಸ್ಟ್ 69-70 kg ಹತ್ರ ಬಂದಿದ್ದೇನೆ. ಸೊ ನನ್ನ ರೀತಿಯಲ್ಲಿ ಗಟ್ಟಿ ತಿನ್ನಿ, ಗಟ್ಟಿ ಎಂಜಾಯ್ ಮಾಡಿ, ಎಲ್ಲ ಕಡೆ ಹೋಗಿ ಎಷ್ಟಾಗ್ತದೆ ಅಷ್ಟು ಪಾಸಿಟಿವ್ ಆಗಿ ಖುಷಿಯಿಂದ ಇರಿ ಆಯಿತಾ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಆ್ಯಸ್ ಯೂಶ್ವಲ್ ಹೇಳೋ ಹಾಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು, ಹಾಗೂ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಒಂದು ಮೋಟಿವೇಶನ್ ಸಿಕ್ಕಿದರೆ ಅದರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ನೀವು ಕೂಡ ಪ್ರೆಗ್ನೆಂಟಾ, ನಿಮಗೆ ಕೂಡ ಸಿ ಸೆಕ್ಷನ್ ಇದೆಯಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲ ಕೂಡ ವಿಡಿಯೋನ ಯಾರಾದರೂ ಪ್ರೆಗ್ನೆಂಟ್ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.